ಈ ಶಾಲೆಯಲ್ಲಿ ವಿಜ್ಞಾನ ಸಹ ಶಿಕ್ಷಕ. ಮಕ್ಕಳ ಇಂದು ನಾವು 8ನೇ ತರಗತಿಗೆ ವಿಜ್ಞಾನದಲ್ಲಿ ಒಂದು ಪಾಠವನ್ನು ಮಾಡೋಣ. ಇಂದಿನ ತರಗತಿಯಲ್ಲಿ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ, ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಅಂತಕ್ಕಂಥ ಪಾಠವನ್ನು ಮಾಡ್ತಾ ಇದ್ವಿ. ಈ ಪಾಠನ ನಾವು ಈಗಾಗಲೇ 2 ತರಗತಿಗಳನ್ನು ಈ ಪಾಠದಲ್ಲಿ ಮಾಡಿದ್ದೀವಿ. ಇದು 3ನೇ ತರಗತಿ ಈ ಪಾಠದಲ್ಲಿ. ಇವತ್ತು ಈ ಪಾಠ ಕೊನೆಯಾಗುತ್ತೆ 3ನೇ ಅವಧಿಗೆ. ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಜೀವಶಾಸ್ತ್ರದ ಪಾಠ ಇದು. ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಬೆಳೆಯ ಪದ್ಧತಿಗಳು ಅಂತೇಳಿ ನಾವು ತಿಳ್ಕೊಳ್ತಾ ಇದ್ವಿ. ಬೆಳೆಯ ಪದ್ಧತಿಗಳಲ್ಲಿ ಕೃಷಿ ಪದ್ಧತಿಗಳು, ಕೃಷಿ ಪದ್ಧತಿಗಳು ಅಂತೇಳಿ ತಿಳಿಸಿರ್ತಕ್ಕಂಥದ್ದು. ಬೆಳೆಯನ್ನು ಬೆಳೆಯುವಾಗ ಅನುಸರಿಸತಕ್ಕಂಥ ವಿವಿಧ ಹಂತಗಳನ್ನು ನಾವು ಕೃಷಿ ಪದ್ಧತಿಗಳು ಅಂತೀವಿ. ಆ ಹಂತಗಳನ್ನು ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಇದ್ವಿ. ಈ ಕೃಷಿ ಪದ್ಧತಿಯಲ್ಲಿ ಒಟ್ಟು 7 ಹಂತಗಳಿವೆ. 7 ಹಂತಗಳು. ಸೊ ನಾವೀಗಾಗಲೇ 5 ಹಂತಗಳನ್ನು ತಿಳ್ಕೊಂಡಿದ್ದೀವಿ ಮಕ್ಕಳೇ. ಈ ತರಗತಿಯಲ್ಲಿ ಕೊಯ್ಲು 7ನೇ ಪದ್ಧತಿ ಕೊಯ್ಲು. ಕೊನೆಯದಾಗಿ 8ನೇ ಪದ್ಧತಿ ಕೃಷಿ ಪದ್ಧತಿಯಲ್ಲಿ ಸಂರಕ್ಷಣೆ. ಸರ್, ಈ 2 ಪದ್ಧತಿಗಳನ್ನು, ಕೃಷಿ ಪದ್ಧತಿಗಳನ್ನು ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಇವೆರಡನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲು ಮಕ್ಕಳೇ, ಈಗಾಗಲೇ ನಾವು ಮೇಲಿನ 5 ಹಂತಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಅವುಗಳನ್ನ ಮತ್ತೊಮ್ಮೆ ನಾವು ಹೆಸರಿಸಿ ಸಂಕ್ಷಿಪ್ತವಾಗಿ ಮನನ ಮಾಡಿಕೊಂಡು ಮಕ್ಕಳೇ ಮುಂದಿನ ತರಗತಿಗೆ, ಮುಂದಿನ ಹಂತಗಳಿಗೆ ಹೋಗೋಣ. ಮೊದಲನೇದು ಮಕ್ಕಳೇ, ಮಣ್ಣನ್ನು ಹದಗೊಳಿಸುವಿಕೆ ಮೊದಲನೇ ಹಂತ ಅಂತ ನೀವು ತಿಳ್ಕೊಂಡಿದ್ದೀವಿ. 2ನೇ ಹಂತ ಬಿತ್ತನೆ ಅಂತೇಳಿ, 3ನೇ ಹಂತ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನು ಸೇರಿಸುವುದು ಅಂತಕ್ಕಂಥದ್ದು 3ನೇ ಹಂತ ಅಂತ ತಿಳ್ಕೊಂಡಿದ್ದೀವಿ ಮಕ್ಕಳೇ. 4ನೇ ಹಂತ ಕಳೆಗಳಿಂದ ನೀರಾವರಿ. 4ನೇ ಹಂತ ನೀರಾವರಿ ಅಂತ ತಿಳ್ಕೊಂಡಿದ್ದೀವಿ. ಹಿಂದಿನ ತರಗತಿಯಲ್ಲಿ ನಿನ್ನೆ ನಾವು ಮಾಡಿದ್ವಿ, ನೀರಾವರಿ ಮಾಡಿದ್ವಿ ಪದ್ಧತಿ. ಕಳೆಗಳಿಂದ ಬೆಳೆಗಳನ್ನು ರಕ್ಷಣೆ ಹೇಗೆ ಮಾಡೋದು, ನೀರಾವರಿ ಮತ್ತು ಕಳೆಗಳಿಂದ ಬೆಳೆಗಳನ್ನು ಹೇಗೆ ರಕ್ಷಣೆ ಮಾಡೋದು ಅನ್ನೋದನ್ನು ನಾವು ನಿನ್ನೆಯ ತರಗತಿಯಲ್ಲಿ ಸವಿಸ್ತಾರವಾಗಿ ತಿಳ್ಕೊಂಡಿದ್ದೀವಿ ಮಕ್ಕಳೇ. ಅವು 5 ಪದ್ಧತಿ ಆಗಿದೆ. ಕಳೆಗಳಿಂದ ಬೆಳೆಗಳನ್ನು ರಕ್ಷಣೆ ಆದರೆ ನೆಕ್ಸ್ಟ್ 6ನೇ ಹಂತ ಕೊಯ್ಲು ಬರುತ್ತೆ. 7ನೇ ಹಂತ ಸಂರಕ್ಷಣೆ ಬರುತ್ತೆ. ಈಗ ನಾವು ಕೊಯ್ಲು ಅಂತಕ್ಕಂಥ ಒಂದು ಕೃಷಿ ಪದ್ಧತಿಯ ಹಂತವನ್ನು ಈಗ ತಿಳ್ಕೊಳ್ಳೋಣ. ನಾವೆಲ್ಲ ರೈತಾಪಿ ಇಂಜಿನಿಯರಿಂಗ್ ಬಂದಿರತಕ್ಕಂಥವ್ರು ಅಂತ ನಾವು ಹಿಂದಿನ ತರಗತಿಯಲ್ಲಿ ಹೇಳ್ತೇವೆ. ಅದೆಲ್ಲ ಗೊತ್ತು, ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಈ ಕೃಷಿ ಪದ್ಧತಿಗಳು ಆಲ್ಮೋಸ್ಟ್ ಹೆಚ್ಚಿನ ಮಾಹಿತಿ ನಿಮಗಾಗಲೇ ಗೊತ್ತಿದೆ. ಇದು ನಾವು ವಿಜ್ಞಾನ ಪಾಠದಲ್ಲಿ ಓದೋದಕ್ಕಿಂತ ಚೆನ್ನಾಗಿ ನಾವು ನಮ್ಮ ದೈನಂದಿನ ವರ್ಷದ ಕೃಷಿ ಚಟುವಟಿಕೆಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಆದರೂ ಕೂಡ ಇವತ್ತು ಕೃಷಿನ ವೈಜ್ಞಾನಿಕವಾಗಿ ನೋಡ್ತಾ ಇರೋದ್ರಿಂದ ನಾವು ಈ ವಿಜ್ಞಾನ ಪಾಠದಲ್ಲಿ ಒಂದು ವ್ಯವಸ್ಥಿತವಾಗಿ ನಾವು ಅಧ್ಯಯನ ಮಾಡ್ತೀವಿ. ಅವುಗಳನ್ನ ಕೃಷಿ ಪದ್ಧತಿಗಳು ಅಂತಕ್ಕಂಥ ವಿವಿಧ ಹಂತಗಳಲ್ಲಿ ನಾವು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದ್ರಿಂದ ನಾವು ಇದನ್ನ ತರಗತಿಯಲ್ಲಿ ವಿಜ್ಞಾನ ಪಾಠದಲ್ಲಿ ನಾವು ಕಲಿಬೇಕಾದಂಥ ಒಂದು ಪ್ರಸಂಗ ಇವತ್ತು ಬಂದಿದೆ. ಇಲ್ಲಿ ನಾವು ಇತ್ತೀಚಿನ ವಿಜ್ಞಾನ ತಂತ್ರಜ್ಞಾನದಲ್ಲಿ ಏನು ಬೆಳವಣಿಗೆಯಾಗಿದೆ, ಅವುಗಳ ಆಧಾರದ ಮೇಲೆ ಕೃಷಿಯನ್ನು ಹೇಗೆ ಮಾಡಬೇಕು, ಮಾಡ್ತಾ ಇದ್ದಾರೆ ಅನ್ನೋದನ್ನ ಮುಖ್ಯವಾಗಿರ್ತಕ್ಕಂಥ ನಾವು ಈ ಕೃಷಿ ಪದ್ಧತಿಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಅಧ್ಯಯನ ಮಾಡ್ತೀವಿ. ಆ ಹಿನ್ನೆಲೆಯಲ್ಲಿ ಪಾಠವನ್ನು ಇಟ್ಟಿದ್ದೇವೆ. ಸೊ ಮೇಲಿನ 5 ಹಂತಗಳು ಆದಮೇಲೆ ಕೊಯ್ಲು ಅಂತ ಕಾರಣ. ಈಗ ಕೊಯ್ಲು ಅಂದೇನು, ಬೆಳೆ ಕೊಯ್ಲು ಅಂದೇನು? ನಮ್ಮ ಆಡು ಭಾಷೆಯಲ್ಲಿ ಬೆಳೆ ಕೊಯ್ಲು ಅಂದರೆ ಬೆಳೆ ಬಂದಾಗ ಕಟ್ ಮಾಡೋದು ಅಂತೇಳಿ ನಾವು ಬಹಳ ಸರಳವಾಗಿ ಹೇಳ್ತೀವಿ. ಅದು ಎಲ್ಲರಿಗೂ ಗೊತ್ತಿರೋ
ಅಂತ ವಿಚಾರ. ಬೆಳೆ ಕೊಯ್ಲು ಕಟಾವು, ಕೊಯ್ಲು ಬಂದಿದೆ, ಕೊಯ್ಲು ಹೋಗಿದ್ದೀವಿ, ಬೆಳೆ ಕಟ್ ಮಾಡಕ್ಕೆ ಹೋಗಿದ್ದೀವಿ, ಕೊಯ್ದು ಶೂರುಗಟ್ಟಿ ಗೊಬ್ಬರ ಹೋಗಿದ್ದಾರೆ, ಇವೆಲ್ಲ ನಾವು ಹಳ್ಳಿ ಮನೆಯಲ್ಲಿ ತಿಳ್ಕೊಂಡಿರ್ತಕ್ಕಂಥ ವಿಷಯಗಳನ್ನೇ. ಆದರೂ ಕೂಡ ಈ ಪಾಠದಲ್ಲಿ ಏನು ನಾವು ವೈಜ್ಞಾನಿಕವಾಗಿ ಕೆಲವು ಉಪಕರಣಗಳನ್ನು ಬಳಸಿ ಕೊಯ್ಲನ್ನು ಮಾಡ್ತೀವಿ ಅನ್ನೋದನ್ನು ನಾವು ಈ ಒಂದು ಹಂತದಲ್ಲಿ ತಿಳ್ಕೊಳ್ಳೋಣ. ಈಗ ಕೊಯ್ಲು ಅಂತಕ್ಕಂಥದ್ದು ಈ ಕೃಷಿ ಪದ್ಧತಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಹಂತ. ಯಾಕೆ ಅಂತಂದರೆ ನಾವು ಮೊದಲನೇ ಹಂತದಿಂದ ಸ್ಟಾರ್ಟ್ ಮಾಡಿದಾಗ, ನನ್ನನ್ನು ಹದಗೊಳಿಸುವಿಕೆಯಿಂದ ಸ್ಟಾರ್ಟ್ ಮಾಡಿದಾಗ ನಮಗೀಗ ಏನು ಮಕ್ಕಳೇ ಬೆಳೆ ಬಂದಿದೆ, ಇದು ಸಂಗ್ರಹ ಮಾಡ್ತಕ್ಕಂಥ ಒಂದು ಕಾಲ ಬೆಳೆನ. ಸೊ ನಮ್ಮ ಹಿಂದಿನವರು ಅಪ್ಪ ತಾತ ಮುತ್ತಾತ ಹಿಂದಿನ 50, 60, 100 ವರ್ಷಗಳಿಂದ ಬಂದಂತಹ ಪದ್ಧತಿ ಏನು, ಕುಡುಗೋಲು ಅಥವಾ ಅರವಳ್ಳಿ ಅಂತೇಳಿ ನಾವು ಮನೆಗಳಲ್ಲಿ ಬಳಸೋದಿಲ್ಲ, ಅವುಗಳನ್ನು ಬಳಸಿ ಬೆಳೆಗಳನ್ನು ಬುಡದ ಹತ್ತಿರ ನೆಲದ ಸಮಕ್ಕೆ ಕಟ್ ಮಾಡ್ತಕ್ಕಂಥ ಕೊಯ್ತಕ್ಕಂಥ ಒಂದು ವಿಧಾನವನ್ನು ನಾವು ಗಮನಿಸ್ಕೊಂಡು ಬಂದಿದ್ದೀವಿ. ಇನ್ನು ಕೆಲವು ಕಡೆ ಮೆಕ್ಕೆಜೋಳ ಇದ್ದರೆ ಅವನ್ನ ಮುರಿದುಕೊಂಡು ತೆನೆಗಳನ್ನು, ಇನ್ನು ಕೆಲವು ಕಡೆ ತೆನೆಗಳನ್ನು, ಕಾಯಿಗಳನ್ನು, ಹಣ್ಣುಗಳನ್ನು ಬಿಡಿಸಿ ಕೊಯ್ಲನ್ನು ಮಾಡುವುದನ್ನು ನಾವು ಗಮನಿಸಿದ್ದೀವಿ. ಸೊ ಬೇರೆ ಬೇರೆ ರೀತಿಯಲ್ಲಿ ನಾವು ಬೆಳೆಗಳನ್ನು ಕೊಯ್ಲು ಮಾಡ್ತೀವಿ, ಪಡಿತೀವಿ. ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದೆ ಏನಂತಂದರೆ, ನಾವು ನಮ್ಮ ಧಾನ್ಯಗಳ ಜೊತೆಗೆ ನಮಗೆ ಬೇಕಾಗಿರ್ತಕ್ಕಂಥ ಧಾನ್ಯಗಳ ಜೊತೆಗೆ ಜಾನುವಾರುಗಳಿಗೆ ನಾವು ಹೈನುಗಾರಿಕೆ ಮಾಡ್ತೀವಿ. ಮುಂದೆ ಬರುತ್ತದೆ ಹೈನುಗಾರಿಕೆ ಹೇಳೋಣ ಈ ಪಾಠದಲ್ಲಿ. ಅವುಗಳ ಮೇವಿಗೋಸ್ಕರ ನಾವೇನು ಮಾಡ್ತೀವಿ, ಬೆಳೆಗಳನ್ನು ನೆಲದ ಸಮಕ್ಕೆ ಏನು ಮಾಡ್ತೀವಿ, ಕಟ್ ಮಾಡಿಕೊಂಡು ನಾವು ಈ ಕೊಯ್ಲು ಅಂತಕ್ಕಂಥ ಪದ್ಧತಿಯಲ್ಲಿ ಅದನ್ನು ನಿರ್ವಹಣೆ ಮಾಡ್ತೀವಿ. ಸೊ ಬೆಳೆಯ ಕೊಯ್ಲು ಒಂದು ಪ್ರಮುಖವಾದಂತಹ ಕೆಲಸ ಅಂತಕ್ಕಂಥದ್ದು ಬಹಳ ಚೆನ್ನಾಗಿ ನಾವು ರೇಖಾಖಂಡದಲ್ಲಿ ಬಂದಂಥವರಿಗೆ ಗೊತ್ತು. ಬೆಳೆಗಳು ಪಕ್ವವಾದ ಮೇಲೆ, ಸೊ ಯಾವ ಕೊಯ್ಲು ಮಾಡ್ತೀವಿ, ಬೆಳೆ ಚೆನ್ನಾಗಿ ಬಂದರೆ ಹಸಿದ ಕೊಯ್ಲು ಮಾಡ್ತೀವೋ ಇಲ್ಲ, ಅದು ಹೂವು ಕಾಯಿ ಆಗಬೇಕು, ಕಾಯಿ ಹಣ್ಣಾಗಬೇಕು, ಹಣ್ಣಾಗಿ ಅದು ಬೀಜ ಆಗಬೇಕು, ಬೀಜಗಳು ಒಣಗಬೇಕು, ಚೆನ್ನಾಗಿ ತೇವಾಂಶ ಹೋಗಿದೆ, ಒಣಗಿದೆ ಅಂದ ಮೇಲೆ ನಾವು ಈ ಕೊಯ್ಲು ಅಂತಕ್ಕಂಥದ್ದನ್ನು ನಿರ್ವಹಣೆ ಮಾಡ್ತೀವಿ. ನಾವು ತೀರಾ ಒಣಗಿಬಿಡಬಾರ್ದು, ಯಾಕೆಂದರೆ ಆ ಬೀಜಗಳು ಕಾಳುಗಳೆಲ್ಲ ಬಿಟ್ಟೇ ಹೋಗ್ತವೆ. ಸ್ವಲ್ಪನೇ ಅವು ಇನ್ನೂ ಒಣಗ್ತಾ ಇದ್ದಾವೆ ಅನ್ನೋ ಹಂತದಲ್ಲೇ ಕೊಯ್ಲು ಮಾಡಿದಾಗ ಚೆನ್ನಾಗಿ ಅವುಗಳನ್ನು ವೇಸ್ಟೇಜ್ ಆಗಿದಾಗೆ ಸಂಗ್ರಹಣೆ ಮಾಡ್ಕೋಬಹುದು. ಸೊ ಈ ಪಕ್ವವಾದ ನಂತರ ಬೆಳೆಗಳನ್ನು ಹೇಗೆ ಕತ್ತರಿಸ್ತೀವಲ್ಲ, ಬೆಳೆಗಳು ಪಕ್ವವಾದ ನಂತರ ಕತ್ತರಿಸುವ ಒಂದು ವಿಧಾನ ಏನಿದೆಯಲ್ಲ, ಅದಕ್ಕೆ ನಾವು ಕೊಯ್ಲು ಮಾಡ್ತೀವಿ. ಸೊ ಏನು ಮಕ್ಕಳೇ, ಕೊಯ್ಲು ಅಂದರೆ ಬೆಳೆಗಳು ಪಕ್ವವಾದ ಮೇಲೆ ಅವುಗಳನ್ನು ನಾವು ಏನು ಮಾಡ್ತೀವಿ, ಕತ್ತರಿಸ್ತೀವಲ್ವಾ. ಸೊ ಕತ್ತರಿಸುವ ವಿಧಾನ ಬೇರೆ ಬೇರೆ ಇರ್ಬೋದು, ಆದರೆ ಕತ್ತರಿಸುವ ಒಂದು ಕ್ರಿಯೆಗೆ ಏನಂತೀವಿ, ಕೊಯ್ಲು ಅಂತೀವಿ. ಕೊಯ್ಲು ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಿ, ಇಂಗ್ಲೀಷಲ್ಲಿ ಏನಂತೀವಿ, ಹಾರ್ವೆಸ್ಟಿಂಗ್, ಕ್ರಾಪ್ ಹಾರ್ವೆಸ್ಟಿಂಗ್, ಬೆಳೆ ಕೊಯ್ಲು ಅಂತ ಹೇಳ್ತೀವಿ. ಸೊ ಇದು ಬಹಳ ಮುಖ್ಯವಾದಂತಹ ಒಂದು ಹಂತ. ಸೊ ಈ ಕೊಯ್ಲು ಆದಮೇಲೆ ಏನು ಮಾಡ್ತಾರೆ, ಕೊಯ್ಲಿನಲ್ಲಿ ಬೆಳೆ ಸಸ್ಯಗಳನ್ನು ಬುಡ ಸಹಿತ ಕೀಳುತ್ತಾರೆ ಅಥವಾ ನೆಲದ ಮಟ್ಟಕ್ಕೆ ಏನು ಮಾಡ್ತಾರೆ, ಕತ್ತರಿಸ್ತಾರೆ. ಸೊ ಇವುಗಳನ್ನ ನೋಡಿ, ನೆಲ ಮಟ್ಟಕ್ಕೆ ಕೊಯ್ತೀವಿ, ಇನ್ನು ಕೆಲವು ಕಡೆ ಅವುಗಳ ಬುಡ ಸಮೇತ ಕೀಳ್ತೀವಿ. ಉದಾಹರಣೆ ಕಡಲೆ ಇರ್ಬೋದು, ಕಡಲೆಯಲ್ಲಿ ಏನು ಮಾಡ್ತೀವಿ ನಾವು, ಆ ಕಡಲೆ ಗಿಡದ ಬುಡ ಸಮೇತ ಕೀಳ್ತೀವಿ. ಸೊ ಹೀಗೆ ಅನೇಕ ಬೆಳೆಗಳಲ್ಲಿ ಆ ಬೆಳೆಗಳನ್ನು ಬುಡ ಸಮೇತ ಕಿತ್ತು ಸಂಗ್ರಹ ಮಾಡ್ತೀವಿ, ಕೊಯ್ಲನ್ನು ಮಾಡ್ತೀವಿ. ಇನ್ನು ಕೆಲವು ಬೆಳೆಗಳಲ್ಲಿ ಆ ಬೆಳೆನ ನೆಲ ಸಮಕ್ಕೆ ಏನು ಮಾಡ್ತೀವಿ, ಕತ್ತರಿಸ್ತೀವಿ, ಕಟ್ ಮಾಡ್ತೀವಿ. ಸೊ ಇದನ್ನು ನಾವೇನಂತೀವಿ, ನಾವು ಕೊಯ್ಲು ಅಂತ ಹೇಳ್ತೀವಿ. ಆದರೆ ಇನ್ನೊಂದು ಮಕ್ಕಳೇ, ಧಾನ್ಯಗಳಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, 2 ರೀತಿಯ ಧಾನ್ಯಗಳಿವೆ, ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು. ಇಲ್ಲಿ ಏಕದಳ ಧಾನ್ಯಗಳು ಸಾಮಾನ್ಯವಾಗಿ ಪಕ್ವವಾಗಲು 3 ರಿಂದ 4 ತಿಂಗಳು ಬೇಕು. ಉದಾಹರಣೆಗೆ ಭತ್ತ, ರಾಗಿ, ಮೆಕ್ಕೆಜೋಳ ಇವೆಲ್ಲ ಏಕದಳ ಧಾನ್ಯಗಳು. ಈ ಏಕದಳ ಧಾನ್ಯಗಳನ್ನು ನಾವು ಮಳೆಗಾಲದ ಪ್ರಾರಂಭದಲ್ಲಿ ಖಾರಿಫ್ ಕ್ರಾಪ್ಗಳು, ಏನಂತೀವಿ, ಖಾರಿಫ್ ಬೆಳೆಗಳು ಅಂತ ಹೇಳ್ತೀವಿ. ನಾವು ಈ ಪಾಠದ ಪ್ರಾರಂಭದಲ್ಲಿ ನಾವು ಹೇಳಿದ್ದೀವಿ, ಏನು ಖಾರಿಫ್ ಬೆಳೆಗಳು ಅಂದರೆ ಯಾವುದು, ರಬಿ ಬೆಳೆಗಳು ಅಂದರೆ ಯಾವುದು. ಸೊ ಖಾರಿಫ್ ಬೆಳೆಗಳಿಗೆ ಉದಾಹರಣೆ ಈ ಭತ್ತ, ರಾಗಿ, ಜೋಳ ಇದೆಲ್ಲ ಬರ್ತೀವಿ ಅನೇಕ. ಮಳೆಗಾಲದ ಬೆಳೆಗಳಿವೆ, ಮಳೆಗಾಲ ಪ್ರಾರಂಭದಲ್ಲಿ ಬಿತ್ತನೆ ಮಾಡ್ತೀವಿ, ಜೂನ್ನಲ್ಲಿ, ಏಪ್ರಿಲ್ ಕೊನೆ ಮೇ ಕೊನೆ ಅಥವಾ ಜೂನ್ನಲ್ಲಿ ಮಳೆಗಾಲ ಪ್ರಾರಂಭದಲ್ಲಿ ಬಿತ್ತನೆ ಮಾಡ್ತೀವಿ.
ವಿಸ್ತಾರವಾದ ದೇಶ, ವಿಸ್ತಾರವಾದ ಭೂ ಪ್ರದೇಶವನ್ನು ಹೊಂದಿದೆ. ಸೊ ಈ ಬೆಳೆಯ ಪದ್ಧತಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸ್ವಲ್ಪ ವ್ಯತ್ಯಾಸ ಇರಬಹುದು. ಎಲ್ಲ ಕಡೆಗೂ ಈ ಕೊಯ್ಲು ಅಂತಕ್ಕಂಥದ್ದನ್ನ ಒಂದೇ ತೆರನಾಗಿ ಅವರು ನಿರ್ವಹಿಸೋದಿಲ್ಲ. ಬೇರೆ ಬೇರೆ ಕಡೆ ಅವರವರಿಗೆ ಆಯಾ ಪ್ರದೇಶಕ್ಕೆ ಅನುಕೂಲವಾಗುವ ರೀತಿ ಈ ಬೆಳೆ ಕೊಯ್ಲನ್ನು ನಿರ್ವಹಣೆ ಮಾಡ್ತಾರೆ. ಸೊ ನಮ್ಮ ದೇಶದಲ್ಲಿ ಕೊಯ್ಲನ್ನು ಕೈಗಳಿಂದ ಕುಡಗೋಲು ಬಳಸಿ ಅಥವಾ ಹಾರ್ವೆಸ್ಟರ್ ಎಂಬ ಯಂತ್ರ ಬಳಸಿ ಮಾಡುತ್ತೇವೆ. ಹಾರ್ವೆಸ್ಟರ್ ಅಂದ್ರೆ ಕೊಯ್ಲು, ಹಾರ್ವೆಸ್ಟಿಂಗ್ ಅಂದ್ರೆ ಕೊಯ್ಲು, ಹಾರ್ವೆಸ್ಟರ್ ಅಂದ್ರೆ ಕೊಯ್ಲು ಮಾಡತಕ್ಕಂಥ ಒಂದು ಯಂತ್ರ. ಸೊ ಕುಡಗೋಲಿನಿಂದ ನಾವು ಈ ಬೆಳೆಗಳನ್ನು ಕತ್ತರಿಸ್ತೀವಿ. ಅಥವಾ ಹಾರ್ವೆಸ್ಟಿಂಗ್ ಅಂತಕ್ಕಂಥ ಒಂದು ಯಂತ್ರ ಬಂದಿದೆ, ಅಂದ್ರೆ ಮಿಷಿನ್ಸ್. ಇವಾಗೆಲ್ಲ ನಾವು ನೀರಾವರಿ ಗದ್ದೆಗಳಲ್ಲಿ ಭತ್ತನ ಬೆಳೀತಾರೆ. ವರ್ಷಕ್ಕೆ 2 ಬೆಳೆ ಬೆಳೀತಾರೆ ಭತ್ತನ, ಅರ್ಥಾಯ್ತಾ? ಸೊ ಜೂನ್ ತಿಂಗಳಲ್ಲಿ ಮಾಡಿಬಿಟ್ಟು ನವೆಂಬರ್, ಡಿಸೆಂಬರ್ ಮತ್ತು ಜನವರಿಯಿಂದ ಮೇ, ಏಪ್ರಿಲ್, ಮೇ. ಸೊ 2 ಬೆಳೆ ಬೆಳೀತಾರಲ್ವ. ಈ ಚಾನಲ್ ಏರಿಯಾ, ನೀರಾವರಿ ಡ್ಯಾಮ್ ಕಡೆ ಎಲ್ಲ, ಡ್ಯಾಮ್ ಇರ್ತಕ್ಕಂಥ ನೀರು ಹಾಯಿಸುವ ವ್ಯವಸ್ಥೆ ಇರ್ತಕ್ಕಂಥ ಕಡೆ ಗಂಗಾವತಿ ಇರ್ಬೋದು, ಈಗ ಭದ್ರಾ, ಈಗ ಮಂಡ್ಯ, ಈ ಕಡೆ ಎಲ್ಲ ಎಲ್ಲೆಲ್ಲಿ ಚಾನಲ್ ನೀರು, ಡ್ಯಾಮ್ಗಳ ನೀರನ್ನು ನೀರಾವರಿಯಲ್ಲಿ ಭತ್ತ ಬೆಳೀತಾರೆ. ಅವೆಲ್ಲ ವರ್ಷಕ್ಕೆ 2 ಬೆಳೆ ಬೆಳೀತಾರೆ. ಆ 2 ಬೆಳೆ ಬೆಳೆಯುವಾಗ ಅವರಿಗೆ ಈ ಕುಡುಗೋಲಿನಿಂದ, ಹರವಳ್ಳಿಯಿಂದ ಭತ್ತವನ್ನು ಕೊಯ್ದು ಒಕ್ಕಣೆ ಮಾಡ್ತಕ್ಕಂಥದ್ದು ಬಹಳಷ್ಟು ಸಮಯ ಹಿಡಿಯುತ್ತೆ, ಬಹಳಷ್ಟು ಲೇಬರ್ಸ್ ಬೇಕು, ಆಳುಗಳಿಗೆ. ಹಾಗಾಗಿ ಅವೆಲ್ಲ ಏನು ಮಾಡ್ತಾರೆ ಮಕ್ಕಳೇ, ಆ ಸೀಸನಲ್ಲಿ ಇದು ಹಾರ್ವೆಸ್ಟರ್ ಅಂತೇಳಿ ಒಂದು ಮೆಷಿನ್ ಬಂದಿದೆ. ಅದಕ್ಕೆ ನಾವು ಕಂಬೈನ್ ಅಂತ ಹೇಳ್ತೀವಿ. ಹಾರ್ವೆಸ್ಟಿಂಗ್ ಅದು ಕಟ್ ಮಾಡಿಬಿಟ್ಟು ಕಾಳುಗಳನ್ನು ಹುಲ್ಲನ್ನು ಬೇರ್ಪಡಿಸಿ ಆ ಗದ್ದೆಯಲ್ಲಿ ನಮಗೆ ಅದು ಕಟ್ ಮಾಡಿ ಮೆಷಿನ್ಗಳು ನಮಗೆ ಭತ್ತ, ರೆಡಿ ಭತ್ತ ಒಂದು ಕಡೆ ಸಂಗ್ರಹ ಮಾಡಿ ಕೊಡ್ತಾರೆ. ಅದಕ್ಕೆ ನಾವು ಕಂಬೈನ್ ಅಂತೇಳಿ ನಾವು ಹೇಳ್ತೀವಿ. ಕಂಬೈನ್ ಅಂತೇಳಿ ಆ ಒಂದು ಯಂತ್ರದ ಹೆಸರು. ಅದನ್ನು ನೀವು ಚಿತ್ರದಲ್ಲಿ ಬುಕ್ಕಲ್ಲಿ ಚಿತ್ರ ಇದೆ ಮಕ್ಕಳೇ, ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ, ಅದನ್ನು ನೋಡ್ಬೋದು. ಸೊ ಈ ಕಂಬೈನ್ ಅಂತಕ್ಕಂಥ ಯಂತ್ರದ ಸಹಾಯದಿಂದ ನಾವು ಬೆಳೆಗಳನ್ನು, ಉದಾಹರಣೆಗೆ ಭತ್ತನ ಕಟ್ ಮಾಡಿಬಿಟ್ಟು ಅದು ಭತ್ತದ ಹುಲ್ಲಿನಿಂದ ಕಾಳುಗಳನ್ನು ಬೇರ್ಪಡಿಸಿ ಭತ್ತನೂ ಕೊಯ್ದುಬಿಟ್ಟು ನಮಗೆ ಸಪ್ರೇಟ್ ಹುಲ್ಲು ಕೊಡುತ್ತೆ, ಸಪ್ರೇಟು ಭತ್ತದ ಕಾಳುಗಳನ್ನು ಕೊಡುತ್ತೆ. ಸೊ ಅಂತಹ ಒಂದು ಯಂತ್ರಕ್ಕೆ ನಾವು ಹೇಳ್ತೀವಿ ಕಂಬೈನ್ ಅಂತೀವಿ. ಏನಂತೀವಿ ಮಕ್ಕಳೇ? ಕಂಬೈನ್. ಕಂಬೈನ್. ಸೊ ಈ ಕಂಬೈನ್ ಅಂತಕ್ಕಂಥ ಯಂತ್ರ ನಮಗೆ ಈ ರೀತಿ ಕೆಲವು ಬೆಳೆಗಳಲ್ಲಿ ಬಹಳ ಉಪಯುಕ್ತವಾಗಿ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ ಅನ್ನೋದು ಮಕ್ಕಳೇ ನಾವು ಮಾಡಬೇಕು. ಆಮೇಲೆ ಈ ಒಕ್ಕಣೆ ಅಂದ್ರೆ ಏನು? ಒಕ್ಕಣೆ ಅಂತಂದ್ರೆ ಇಲ್ಲೊಂದು ಪದ ಬರುತ್ತೆ, ಒಕ್ಕಣೆ ಅಂತ. ಈ ಕೊಯ್ಲು ಒಕ್ಕಣೆ ಅಂದ್ರೆ ಏನು ಅಂದ್ರೆ ಹುಲ್ಲಿನಿಂದ ಕಾಳನ್ನ ಬೇರ್ಪಡಿಸುವ ಕ್ರಿಯೆ. ಹುಲ್ಲಿನಿಂದ ಕಾಳನ್ನ ಬೇರ್ಪಡಿಸುವ ಕ್ರಿಯೆ. ರಾಗಿ ಹುಲ್ಲಿದೆ, ಭತ್ತದ ಹುಲ್ಲಿದೆ, ನವಣೆ ಹುಲ್ಲು, ಸಜ್ಜೆ, ಹೀಗೆ ಬಹಳಷ್ಟು ಗೋಧಿ ಹುಲ್ಲು, ಹೀಗೆ ಬಹಳಷ್ಟು ಹುಲ್ಲುಗಳಿಂದ ನಾವು ಕಾಳನ್ನ ಬೇರ್ಪಡಿಸ್ತೀವಲ್ವಾ. ಆ ಕತ್ತರಿಸಿದ ಮೇಲೆ ಹುಲ್ಲಿನಿಂದ ಕಾಳನ್ನ ಬೇರ್ಪಡಿಸುವ ಒಂದು ವಿಧಾನಕ್ಕೆ ನಾವೇನಂತೀವಿ? ಒಕ್ಕಣೆ ಅಂತ ಹೇಳ್ತೀವಿ. ಏನಂತೀವಿ? ಒಕ್ಕಣೆ. ಇಂಗ್ಲಿಷಲ್ಲಿ ಥ್ರಾಶಿಂಗ್ ಅಂತ ಹೇಳ್ತೀವಿ. ಗೊತ್ತಾ? ಈ ಹುಲ್ಲನ್ನು ಕತ್ತರಿಸುವ ವಿಧಾನ, ಕತ್ತರಿಸುವ ಕ್ರಿಯೆ ಮತ್ತು ಒಕ್ಕಣೆ ಕ್ರಿಯೆ. ಹುಲ್ಲನ್ನು ಕತ್ತರಿಸುವ ಮತ್ತು ಹುಲ್ಲಿನಿಂದ ಕಾಳನ್ನು ಬೇರ್ಪಡಿಸುವ ಕ್ರಿಯೆ, ಇವೆರಡನ್ನೂ ಒಟ್ಟಾಗಿ ಮಾಡತಕ್ಕಂಥ ಒಂದು ಯಂತ್ರ ಅಂದ್ರೆ ಯಾವುದು? ಕಂಬೈನ್ ಆಗ್ತಕ್ಕಂಥ ಒಂದು ಯಂತ್ರ. ಯಾವುದು? ಕಂಬೈನ್. ಹಾಗಾಗಿ ಇವತ್ತು ಈ ಕೊಯ್ಲು ಅಂತಕ್ಕಂಥ ಏನು ಹಂತ ಇದೆಯಲ್ಲ ಕೃಷಿ ಪದ್ಧತಿಯಲ್ಲಿ, ಅದು ಬಹಳ ಸರಳವಾಗಿದೆ. ಯಾವ ದೃಷ್ಟಿಯಿಂದ ರೈತರು ಹೆಚ್ಚಾಗಿ ಈ ಕಂಬೈನ್ ಅಂತಕ್ಕಂಥ ಒಂದು ಯಂತ್ರವನ್ನು ಬಳಸ್ತಾ ಇರೋದ್ರಿಂದ ಅವರಿಗೆ ಈ ಕೊಯ್ಲು ಅಂತಕ್ಕಂಥ ಒಂದು ಪದ್ಧತಿ. ಹಿಂದೆಲ್ಲ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಈ ಕಂಬೈನ್ ಅಂತಕ್ಕಂಥ ಯಂತ್ರ ಇರಲಿಲ್ಲ. ರೈತರೇ ಕುಡುಗೋಲುಗಳಿಂದ ಹುಲ್ಲನ್ನು ಕಟ್ ಮಾಡಿ ರೋಡ್ಗಲ್ಲು, ಎತ್ತುಗಳು, ಕತ್ತೆ, ಕುದುರೆಗಳ ಸಹಾಯದಿಂದ ರೋಡ್ಗಲ್ಲನ್ನು ಹೊಡೆದ್ಬಿಟ್ಟು ತುಡಿಸ್ಬಿಟ್ಟು ಹುಲ್ಲಿನಿಂದ ಕಾಳನ್ನ ಬೇರ್ಪಡಿಸ್ತಾ ಇದ್ರು.
ತೆಗಿತಾ ಇರ್ತಕ್ಕಂಥ ಕ್ರಿಯೆಯನ್ನು ನಾವು ಗಮನಿಸಿದ್ವಿ. ಆದರೆ ಇವತ್ತು ವಿಜ್ಞಾನ ತಂತ್ರಜ್ಞಾನ ಮುಂದುವರೆದು ಏನ್ ಮಾಡಿದ್ದಾರೆ, ಈ ಯಂತ್ರ ಕಂಬೈನ್ ಅಂತಕ್ಕಂಥ ಯಂತ್ರವನ್ನು ನಾವು ಸೃಷ್ಟಿ ಮಾಡಿದ್ದೀವಿ. ಈ ಯಂತ್ರದ ಸಹಾಯದಿಂದ ನಾವು ಹುಲ್ಲಿನ ಕಾಳನ್ನ ಬೇರ್ಪಡಿಸುವ ಕ್ರಿಯೆ ಮತ್ತು ಹುಲ್ಲನ್ನ ಕತ್ತರಿಸುವ ಕ್ರಿಯೆ, ಫಸ್ಟ್ ಕತ್ತರಿಸುವ ಕ್ರಿಯೆ ಆಗುತ್ತೆ, ಆಮೇಲೆ ಹುಲ್ಲಿನ ಕಾಳನ್ನ ಬೇರ್ಪಡಿಸುವ ಕ್ರಿಯೆ ಆಗುತ್ತೆ. ಇವೆರಡನ್ನು ಒಟ್ಟಾಗಿ ಮಾಡುವ ಒಂದು ಯಂತ್ರಕ್ಕೆ ನಾವೇನಂತೀವಿ, ಕಂಬೈನ್ ಅಂತೇಳಿ ಹೇಳ್ತೀವಿ ಮಕ್ಕಳೇ. ಏನಂತ ಹೇಳ್ತೀವಿ, ಕಂಬೈನ್. ಇವತ್ತು ಮುಂದುವರೆದ ರಾಷ್ಟ್ರಗಳಲ್ಲಿ ಯಾರು ಕೂಡ ಒಕ್ಕಣಿಕೆ ಮಾಡೋದಿಲ್ಲ ಮನುಷ್ಯರ ಸಹಾಯದಿಂದ, ಕುಡುಗೋಲಿನ ಸಹಾಯದಿಂದ. ನೀವು ಅಮೆರಿಕ ಹೋಗಿ, ಆಸ್ಟ್ರೇಲಿಯಾ ಹೋಗಿ, ಇನ್ನು ಬಹಳ ಮುಂದುವರೆದ ರಾಷ್ಟ್ರಗಳಿಗೆ ಹೋಗಿ ಯಾರೋ ಕೂಡ ಕೃಷಿನ ಕೈಗಳಿಂದ ಕುಡುಗೋಲಿಂದ ಮಾಡಲ್ಲ. ಪ್ರತಿಯೊಂದು ಹಂತದಲ್ಲೂ ಕೂಡ ಇವತ್ತು ಕೃಷಿಯಲ್ಲಿ ಅವರು ಯಂತ್ರಗಳನ್ನ ಬಳಸ್ತಾ ಇದ್ದಾರೆ. ಆ ಮಾದರಿಯಲ್ಲೇ ನಮ್ಮಲ್ಲಿ ಬಂದಿರತಕ್ಕಂಥದ್ದು ಯಾವುದು, ಕಂಬೈನ್ ಅಂತಕ್ಕಂಥ ಯಂತ್ರ. ಇದು ಕೊಯ್ಲು ಅಂತಕ್ಕಂಥ ಒಂದು ಕೃಷಿ ಪದ್ಧತಿಗೆ ಈ ಹಂತಕ್ಕೆ ಅದು ಬಹಳ ಸಹಕಾರಿಯಾಗಿದೆ. ಬರೀ ಈ ಕೊಯ್ಲು ಅಂತಕ್ಕಂಥ ಕೃಷಿ ಪದ್ಧತಿ ಹಂತಕ್ಕೆ ಮಾತ್ರ ಬಂದಿದೆ ವಿಶ್ವಾಸ ಅಂತಂದ್ರೆ ತಪ್ಪಾಗುತ್ತೆ ಮಕ್ಕಳೇ. ಕೃಷಿ ಪದ್ಧತಿಯ ಎಲ್ಲಾ ಹಂತಗಳಿಗೂ ನಮಗೆ ಇವತ್ತು ಯಂತ್ರೋಪಕರಣಗಳನ್ನು ಬಳಸ್ತಾ ಇದ್ದೀವಿ. ಇವತ್ತು ನಾವು ಆಧುನಿಕ ಕೃಷಿ ಮಾಡ್ತಾ ಇದ್ದೀವಿ. ಅಂದ್ರೆ ಅಗ್ರಿಕಲ್ಚರ್ ಈಸ್ ಅನ್ ಇಂಡಸ್ಟ್ರಿ, ಒಂದು ಉದ್ಯಮ ಇದ್ದಾಗೆ. ಬರೀ ರೈತ ಕೆಲಸ ಅಗ್ರಿಕಲ್ಚರ್ ಅಂತಕ್ಕಂಥದ್ದು ಬಹಳ ಹಿಂದೆ ಇಲ್ಲ. ಇವತ್ತು 50, 60, 70 ವರ್ಷಗಳ 100 ವರ್ಷಗಳ ಹಿಂದೆ ಇದ್ದ ಹಾಗೆ ಇವತ್ತು ಕೃಷಿ ಪದ್ಧತಿ ಇಲ್ಲ. ಇವತ್ತು ಯಾಂತ್ರೀಕರಣವಾಗಿದೆ ಕೃಷಿ ಪದ್ಧತಿ. ನಾವು ಸಾಕಷ್ಟು ಯಂತ್ರೋಪಕರಣಗಳನ್ನ ಈ ಕೃಷಿ ಪದ್ಧತಿಯಲ್ಲಿ ನಾವು ಇವತ್ತು ಬಳಸ್ತಾ ಇದ್ದೀವಿ. ಕೃಷಿ ಪದ್ಧತಿಯ ವಿವಿಧ ಹಂತಗಳಿದ್ದಾವೆ. ಆ ಎಲ್ಲ ಹಂತಗಳಲ್ಲೂ ಕೂಡ ನಾವು ವಿವಿಧ ಯಂತ್ರೋಪಕರಣಗಳನ್ನು ನಾವು ಬಳಸ್ತಾ ಇದ್ದೀವಿ ಮಕ್ಕಳೇ. ಅರ್ಥ ಆಯ್ತಲ್ವಾ? ಆ ದೃಷ್ಟಿಯಲ್ಲಿ ಈ ಕೊಯ್ಲು ಅಂತಕ್ಕಂಥದ್ರಲ್ಲಿ ಒಂದು ಯಂತ್ರ ಕಂಬೈನ್. ಏನು, ವಾಟ್ ಇಸ್ ದ ಇಂಪಾರ್ಟೆಂಟ್ ರೋಲ್ ಆಫ್ ದಿಸ್ ಕಂಬೈನ್? ಸೊ ಈ ಕಂಬೈನು ಬೆಳೆಗಳನ್ನು ಕತ್ತರಿಸುವ ಜೊತೆಗೆ ಆ ಹುಲ್ಲಿನಲ್ಲಿರುವ ಕಾಳುಗಳನ್ನು ಬೇರ್ಪಡಿಸಿ ಹುಲ್ಲು ಸಪರೇಟು ಕಾಳು ಸಪರೇಟು ಕೊಡುವಂತ ಯಂತ್ರ ಕಂಬೈನ್. ಇದು ಮರಿಬಾರದು. ಸೊ ವಾಸ್ತವವಾಗಿ ಕಂಬೈನ್ ಎಂಬುದು ಹಾರ್ವೆಸ್ಟರ್ ಅಂದ್ರೆ ಕತ್ತರಿಸುವ ಯಂತ್ರ ಹೌದು, ಮತ್ತೆ ಒಕ್ಕುವ ಯಂತ್ರ ಅಂದ್ರೆ ಹುಲ್ಲಿನಿಂದ ಕಾಳನ್ನ ಬೇರ್ಪಡಿಸುವ ಕ್ರಿಯೆ, ಒಕ್ಕಣಿಕೆ. ಕೊಯ್ಲು ಮಾಡುತ್ತೆ, ಒಕ್ಕಣಿಕೆ ಮಾಡುತ್ತೆ. ಅಥವಾ ಎರಡನ್ನೂ ಜೊತೆಯಾಗಿ ಸೇರಿಸಿರುವ ಯಂತ್ರ. ಎರಡು ಕ್ರಿಯೆಗಳನ್ನ ಒಟ್ಟಿಗೆ ಮಾಡಲು ಜೊತೆಯಾಗಿ ಎರಡು ಕ್ರಿಯೆಗಳನ್ನು ಸೇರಿಸಿರುವ ಯಂತ್ರ ಕಂಬೈನ್. ಸೊ ಈ ಕಂಬೈನ್ ಆದ್ಮೇಲೆ ಈ ಕ್ರಿಯೆ ಆದ್ಮೇಲೆ ಉದಾಹರಣೆಗೆ ನಾನು ಉದಾಹರಣೆ ಕೊಡ್ತೀನಿ. ಏನಂದ್ರೆ ಪಂಜಾಬ್, ಹರಿಯಾಣ ರಾಜ್ಯಗಳಲ್ಲಿ ಹೆಚ್ಚಾಗಿ ಗೋಧಿಯನ್ನ ಬೆಳೀತಾರೆ ಅಂತೇಳಿ ಮೊದಲೇ ನಾವು ತಿಳ್ಕೊಂಡಿದ್ದೀವಿ. ಅಲ್ಲೂ ಕೂಡ ಇದೇ ರೀತಿ ಕಂಬೈನ್ ಯಂತ್ರದ ಸಹಾಯದಿಂದ ಅವರನ್ನು ಕುಡುಗೋಲಿಂದ ಮನುಷ್ಯರು ಹುಲ್ಲು ಕಟ್ ಮಾಡೋದಿಲ್ಲ. ಕಂಬೈನ್ ಅಂತಕ್ಕಂಥ ಯಂತ್ರದ ಸಹಾಯದಿಂದ ಅವರು ಗೋಧಿ ಹುಲ್ಲನ್ನು ಕಟ್ ಮಾಡಿಬಿಟ್ಟು ನೇರವಾಗಿ ಆ ಹುಲ್ಲಿನಿಂದ ಕಾಳನ್ನ ಬೇರ್ಪಡಿಸಿಕೊಂಡು ಹುಲ್ಲನ್ನ ವೇಸ್ಟ್ ಆಗಿ ಹೊಲಗಳಲ್ಲೇ ಬಿಡ್ತಾರೆ. ಬಿಟ್ಟಾದ್ಮೇಲೆ ಏನ್ ಮಾಡ್ತಾರೆ ಅವರು ಮಕ್ಕಳೇ, ರೈತರು ಅದನ್ನ ಬೇಸಾಯ ಮಾಡಿ ಭೂಮಿಗೆ ಸೇರಿಸೋದಿಲ್ಲ. ಹುಲ್ಲನ್ನ ಏನ್ ಮಾಡ್ತಾರೆ, ಈ ಕಾಳನ್ನ ಬೇರ್ಪಡಿಸಿದ ಆದ್ಮೇಲೆ, ಗೋಧಿ ಕಾಳುಗಳನ್ನ ಬೇರ್ಪಡಿಸಿದ ಆದ್ಮೇಲೆ ಹುಲ್ಲನ್ನ ಅವರ ಜಮೀನುಗಳಲ್ಲಿ ಬಿಟ್ಟು ಅದಕ್ಕೆ ಬೆಂಕಿ ಹಚ್ಚಿದ್ದಾರೆ. ಬೆಂಕಿ ಹಚ್ಚಿದಾಗ ಹುಲ್ಲಿಗೆ ಏನಾಗುತ್ತೆ ಮಕ್ಕಳೇ, ಕುತ್ಕೊಂಡು ಉರಿಯುತ್ತೆ. ಉರಿದಾಗ ಏನ್ ಬರುತ್ತೆ, ವಾತಾವರಣಕ್ಕೆ ಸಾಕಷ್ಟು ಹೊಗೆ ಬರುತ್ತೆ. ಸಾಕಷ್ಟು ಹೊಗೆ ಬರೋದನ್ನ ನೀವೆಲ್ಲ ಗಮನಿಸಿದಿರಲ್ವಾ? ಕೃಷಿ ತ್ಯಾಜ್ಯಗಳನ್ನು ಸುಟ್ಟಾಗ. ಅದೇ ರೀತಿ ಪಂಜಾಬ್ ಮತ್ತು ಹರಿಯಾಣ, ಉತ್ತರ ಪ್ರದೇಶದಲ್ಲಿ ಕೆಲವು ರಾಜ್ಯಗಳಲ್ಲಿ ಗೋಧಿ ಬೆಳೆಗಳನ್ನ ಆದ್ಮೇಲೆ ಗೋಧಿ ಬೆಳೆ ಗೋಧಿ ಹಾರ್ವೆಸ್ಟಿಂಗ್ ಆದ್ಮೇಲೆ ಆ ಹುಲ್ಲಿಗೆ ವೇಸ್ಟ್ ಕಾಳನ್ನ ಬೇರ್ಪಡಿಸಿದಂತಹ ಹುಲ್ಲಿಗೆ ಬೆಂಕಿಯನ್ನು ಹಚ್ತಾರೆ ಅಂತ ನಾವು. ಇದು ಒಂದು ರಾಷ್ಟ್ರೀಯ ಒಂದು ಪ್ರಾಬ್ಲಮ್, ನ್ಯಾಷನಲ್ ಪ್ರಾಬ್ಲಮ್. ನಮಗೆ ಸರಳವಾಗಿ ಕಾಣ್ಬೋದು. ಅವರು ಹುಲ್ಲಿಗೆ ಬೆಂಕಿ ಹಚ್ಚೋದು ಏನು ಅಂತ ದೊಡ್ಡ ಸಮಸ್ಯೆ ಅಲ್ಲ ಅಂತ ಹೇಳಿದ್ರೆ, ಪ್ರತಿ ವರ್ಷ ದೆಹಲಿಯಲ್ಲಿ ಚಳಿಗಾಲದಲ್ಲಿ ಮನುಷ್ಯರು ಉಸಿರಾಡಕ್ಕೆ ಆಗದೇ ಇರುವಷ್ಟು ವಾಯು ಮಾಲಿನ್ಯ ಆಗುತ್ತದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಇದಕ್ಕೆ ಮುಖ್ಯ ಕಾರಣಗಳು ಹಲವಾರು. ಅದರಲ್ಲಿ ಒಂದು ಮುಖ್ಯ ಕಾರಣ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶದ ದೆಹಲಿಯ ಸುತ್ತಮುತ್ತಲಿರುವ ರಾಜ್ಯಗಳಲ್ಲಿ ರೈತರು ಕೃಷಿ ತ್ಯಾಜ್ಯಗಳಿಗೆ ಬೆಂಕಿ ಹಾಕುವುದರಿಂದ ಉಂಟಾಗುವ ಹೊಗೆಯಿಂದ ಅಲ್ಲಿನ ವಾಯು ಮಾಲಿನ್ಯ ಹೆಚ್ಚಾಗಿ ಹೊಗೆ
ಗಾಳಿಯಲ್ಲಿ ಸೇರಿಕೊಂಡು ಅದು ಯಾವ ರೀತಿ ವಾಯು ಮಾಲಿನ್ಯ ಆಗುತ್ತೆ, ಯಾವ ರೀತಿ ಹೊಗೆ ಗಾಳಿ ಸೇರಿಕೊಳ್ಳುತ್ತೆ ಅಂತಂದ್ರೆ ದಟ್ ಏರ್ ಈಸ್ ನಾಟ್ ಫಿಟ್ ಫಾರ್ ಬ್ರೀತಿಂಗ್. ಮನುಷ್ಯ ಉಸಿರಾಡಲಿಕ್ಕೆ ಯೋಗ್ಯವಲ್ಲದಂತಹ ಗಾಳಿಯಾಗಿ ಮಾರ್ಪಾಡಾಗಿ ಅದು ಸೃಷ್ಟಿಯಾಗುತ್ತೆ. ಚಳಿಗಾಲದಲ್ಲಿ ದೆಹಲಿಯ ಸುತ್ತ ಏನಾಗುತ್ತೆ, ದೆಹಲಿಯ ಒಂದು ನಗರದಲ್ಲಿ ವಾಯು ಮಾಲಿನ್ಯ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದ್ರೆ ಮನುಷ್ಯರು ಉಸಿರಾಡಕ್ಕೆ ಯೋಗ್ಯವಲ್ಲದ ಗಾಳಿಯಾಗಿ ಮಾರ್ಪಾಡಾಗಿ ಅಷ್ಟೊಂದು ಸಮಸ್ಯೆಗೆ ಈಡು ಮಾಡ್ತಾ ಇದೆ. ಸೊ ಈ ಬ್ರೀತಿಂಗ್ ಪ್ರಾಬ್ಲಮ್ಸ್ ಆ ಒಂದು ಸಂದರ್ಭದಲ್ಲಿ ಬಹಳಷ್ಟು ಇರುತ್ತೆ. ಸೊ ಈ ಜನ ಯಾಕೆ ಹೇಳಿದ್ರೆ ಮತ್ತೆ ನಾವು ಕಾಳುಗಳನ್ನು ಬೆಳೆಗಳಿಂದ ಹುಲ್ಲಿನಿಂದ ಬೇರ್ಪಡಿಸಿದ ಮೇಲೆ ಆ ಹುಲ್ಲನ್ನು ಸಣ್ಣ ಸಣ್ಣ ಚೂರು ಮಾಡಿ ಅದನ್ನು ಮಣ್ಣಿಗೆ ಸೇರಿಸಬೇಕು, ಅದ್ರ ಜೊತೆಗೆ ಬೇಸಾಯ ಮಾಡಬೇಕು. ಆ ರೀತಿ ಮಾಡುವುದರಿಂದ ನಾವು ವಾಯುಮಾಲಿನ್ಯವನ್ನು ತಪ್ಪಿಸಿದಾಗುತ್ತೆ, ಪ್ಲಸ್ ಭೂಮಿಯ ಫಲವತ್ತತೆ, ಮಣ್ಣಿನ ಫಲವತ್ತತೆ, ಸಾರಾಂಶವನ್ನು ಹೆಚ್ಚು ಮಾಡಲಾಗುತ್ತೆ. ಆ ಹುಲ್ಲನ್ನು ಸೇರಿಸ್ಬಿಟ್ಟು ನಾವು ಬೇಸಾಯ ಮಾಡಿದ್ವಿ, ಅದು ಮಣ್ಣಲ್ಲಿ ಕೊಡ್ಕೊಂಡು ಏನಾಗುತ್ತೆ ನನಗೆ ಗೊಬ್ಬರ ಆಗುತ್ತೆ. ಸೊ ಹೀಗಾಗಿ ಮಣ್ಣಿನ ಫಲವತ್ತತೆಯೂ ಜಾಸ್ತಿ ಆಗುತ್ತೆ, ವಾಯುಮಾಲಿನ್ಯ ತಪ್ಪಿಸಂಗಾಗುತ್ತೆ. ಸೊ ಇದು ಇವತ್ತು ನಮ್ಮ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ತಾಜಾ ವಿಚಾರ ನಿಮಗೆ. ಸೊ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಡಿಬೇಟಬಲ್ ಇಶ್ಯೂ ಆಗಿದೆ. ರೈತರು ಈ ಒಂದು ಪದ್ಧತಿನ ಅನುಸರಿಸಬೇಕು, ಏನೋ ಸುಡಬಾರ್ದು. ಸೊ ಇವತ್ತು ಸುಟ್ಟರೆ ದಂಡ ಹಾಕ್ತಾರೆ, ಸುಟ್ಟರೆ ಕಂಪ್ಲೇಂಟ್ ಕೇಸನ್ನು ಬುಕ್ ಮಾಡ್ತಕ್ಕಂಥ ಒಂದು ಪ್ರಸಂಗ ಆ ಮಟ್ಟವು ಕೂಡ ಹೋಗಿದೆ. ಕೃಷಿ ತ್ಯಾಜ್ಯನ ಸುಡಬಾರ್ದು ಅಂತ ಆಯ್ತಾ ವಾಕ್ಯ. ಸೊ ಇದಾದ್ಮೇಲೆ ಸಣ್ಣ ಹಿಡುವಳಿದಾರರ ರೈತರು ಧಾನ್ಯಗಳನ್ನು ತೂರುವ ಯಂತ್ರನ ಬಳಸ್ತಾರೆ. ಎಸ್, ನಾವು ಇದನ್ನ ಹಿಂದಿನ ತರಗತಿಯಲ್ಲಿ ಓದಿದ್ವಿ, 6ನೇ ತರಗತಿಯಲ್ಲಿ 7ನೇ ತರಗತಿಯಲ್ಲಿ ಬಂದಿದೆ ಮಕ್ಕಳಿಗೆ. ಸಣ್ಣ ಹಿಡುವಳಿದಾರರು ಅಂತಂದ್ರೆ ಚಿಕ್ಕ 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 ವಿಸ್ತೀರ್ಣದ ಭೂಮಿಯಿಂದ ಹೊಂದಿರತಕ್ಕಂಥ ರೈತರು, 2 ಎಕರೆ 3 ಎಕರೆ 1 ಎಕರೆ ಈ ರೀತಿ ಭೂಮಿಯನ್ನು ಹೊಂದಿರ್ತಾರಲ್ಲ, 5 ಎಕರೆ ಒಳಗೆ ಇರತಕ್ಕಂಥ ರೈತರು ಸಣ್ಣ ಹಿಡುವಳಿದಾರರು. ಅವರು ಒಕ್ಕಣೆ ಮಾಡುವಾಗ ಅಲ್ಪ ಪ್ರಮಾಣದಲ್ಲಿ ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ಒಕ್ಕಣೆ ಮಾಡುವಾಗ ಗಾಡಿ ಇರೋದಿಲ್ಲ, ಅವಾಗ ತೂರುವ ಯಂತ್ರ ಬಂದಿದ್ದಾರೆ. ಆ ತೂರುವ ಯಂತ್ರಗಳ ಸಹಾಯದಿಂದ ಅವರು ಕಾಳನ್ನು ಬೇರ್ಪಡಿಸಲು ಈ ಸಹಾಯವಾಗಿ ಈ ಯಂತ್ರವನ್ನು ಬಳಸ್ತಾರೆ, ತೂರುವ ಯಂತ್ರ. ಸೊ ಈಗ ಈ ಕೊಯ್ಲು ಆದ್ಮೇಲೆ ಮಕ್ಕಳೇ ಕಾಳು ಸಿಗುತ್ತೆ ರೈತರಿಗೆ ಕಾಳು ಧಾನ್ಯಗಳು ಸಿಗುತ್ತಲ್ಲ, ಇದು ಬಹಳ ಮುಖ್ಯವಾದಂತಹ ಒಂದು ಹಂತ ರೈತರ ಜೀವನದಲ್ಲಿ. ವರ್ಷದೊಮ್ಮೆ ಬರುತ್ತೆ. ಅವರು 4-5 ತಿಂಗಳು ಸತತವಾಗಿ ಶ್ರಮ ವಹಿಸಿ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡಿದ್ಮೇಲೆ ಅವರಿಗೆ ಕಾಳುಗಳು ಸಿಗುವ ಒಂದು ಹಂತ, ಕಾಳುಗಳು ಸಿಗುವ ಹಂತ. ಈ ಹಂತ ನಾವು ಬಹಳ ಉತ್ಸುಕತೆಯಿಂದ ಕಾಳು ಬಂದಿದೆ, ಧಾನ್ಯಗಳು ಬಂದಿದ್ದಾವೆ, ಆ ಧಾನ್ಯಗಳನ್ನು ಸಂಗ್ರಹಣೆ ಮಾಡ್ಕೊಂಡು ಮನೆಯಲ್ಲಿ ಸಂಗ್ರಹಣೆ ನೆಕ್ಸ್ಟ್ ಅಂತ ಬಂದ್ವಿ ಅದನ್ನ ಹೇಳ. ಸೊ ಈ ಧಾನ್ಯಗಳು ಬಂದಂತಹ ಈ ಕಾಲದಲ್ಲಿ ರೈತ ಸುಮಾರು ದಿನಗಳು ಅವನು ಆರಾಮಾಗಿರ್ತಾನೆ. ಆರಾಮಾಗಿ ಧಾನ್ಯಗಳನ್ನು ಮನೆಗೆ ಇಟ್ಕೊಂಡು ಅವನು ಸ್ವಲ್ಪ ದಿನ ವಿಶ್ರಾಂತಿ ಪಡೆಯುವ ಸಮಯ ಅಂತ ಹೇಳಿದ್ರು. ಸೊ ಈ ಸಮಯದಲ್ಲಿ ಅವನು ಕೆಲವು ಹಬ್ಬಗಳನ್ನು ಆಚರಿಸ್ತಾನೆ. ಹಾರ್ವೆಸ್ಟಿಂಗ್ ಸೀಸನಲ್ಲಿ, ಕೊಯ್ಲು ಸೀಸನಲ್ಲಿ ಕೊಯ್ಲು ಹಬ್ಬಗಳು ಅಂತ ಹೇಳ್ಕೊಡುತ್ತೆ ಮಕ್ಕಳೇ. ನಮ್ಮಲ್ಲಿ ಸಂಕ್ರಾಂತಿ ಇರ್ಬೋದು, ಕೆಲವು ಕಡೆ ಇನ್ನು ಬೇರೆ ಬೇರೆ ಕಡೆ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಈ ಕೊಯ್ಲು ಹಬ್ಬಗಳನ್ನು ಬೇರೆ ಬೇರೆ ಹೆಸರುಗಳಿಂದ ಆಚರಣೆ ಮಾಡ್ತಾರೆ. ನಮ್ಮಲ್ಲಿ ತಮಿಳುನಾಡಿನಲ್ಲಿ ಹೇಗೆ ಸಂಕ್ರಾಂತಿಯನ್ನು ಮಾಡ್ತೀವೋ, ಸೊ ಬೈಸಾಖಿ, ಪಂಜಾಬಲ್ಲಿ ಬೈಸಾಖಿ ಮಾಡ್ತಾರೆ. ಆಮೇಲೆ ಹೋಳಿ ಹಬ್ಬ, ದೀಪಾವಳಿ ಹಬ್ಬ, ನವನ್ಯ, ಬಿಹು, ಅಸ್ಸಾಮಿನ ಬಿಹು ಹಬ್ಬ. ಸೊ ಹೀಗೆ ಅನೇಕ ನಮ್ಮ ದೇಶದ ಅನೇಕ ಭಾಗಗಳಲ್ಲಿ ಅನೇಕ ಹೆಸರುಗಳಿಂದ ಈ ಕೊಯ್ಲು ಹಬ್ಬಗಳನ್ನು ಮಾಡ್ತಾರೆ. ಈ ಒಂದು ಹಂತದಲ್ಲಿ ರೈತರಿಗೆ ಬೆಳೆಗಳು ಬಂದಿರುತ್ತೆ. ಆ ಸಂತೋಷದಲ್ಲಿ ಅವರು ಸ್ವಲ್ಪ ದಿನ ಆರಾಮವಾಗಿ ಈ ಹಬ್ಬ ಜಾತ್ರೆಗಳನ್ನ ಮಾಡ್ತಕ್ಕಂಥ ಒಂದು ಸೀಸನ್, ಕೊಯ್ಲು ಸೀಸನ್. ಇದು ಬಹಳ ಪ್ರಮುಖವಾದಂತಹ ಕೃಷಿ ಪದ್ಧತಿ ಕೊಯ್ಲು. ಇದಾದ್ಮೇಲೆ ಮಕ್ಕಳೇ ಕೃಷಿ ಪದ್ಧತಿಯಲ್ಲಿ ನಾವು ಮನೆಯ ಹಂತಗಳನ್ನ ಸಂಗ್ರಹಣೆ ಅಥವಾ ಸಂರಕ್ಷಣೆ
ಸಂರಕ್ಷಣೆ ಅಥವಾ ಸಂಗ್ರಹಣೆ. ಇಂಗ್ಲಿಷ್ ಅಲ್ಲಿ ನಾವು ಸ್ಟೋರೇಜ್ ಅಂತ ಹೇಳ್ತೀವಿ. ಸ್ಟೋರೇಜ್ is very important. ಒಬ್ಬ ರೈತ ಅನೇಕ ತಿಂಗಳವರೆಗೆ ಕಷ್ಟಪಟ್ಟು ತನ್ನ ಕುಟುಂಬದ ಎಲ್ಲ ಸದಸ್ಯರು ಹೊಲಗಳಲ್ಲಿ ದುಡಿದು ಬೆಳೆಗಳನ್ನು ತೆಗೆದುಕೊಂಡ ಮೇಲೆ ಅವುಗಳನ್ನು ಸರಿಯಾಗಿ ಸಂಗ್ರಹಣೆ ಮಾಡದೇ ಹೋದರೆ ವೇಸ್ಟೇಜ್ ಆಗುತ್ತೆ. ಅಂದ್ರೆ ಅವನು ಮಾಡಿದ ಪರಿಶ್ರಮ ಒಳಗೆ ಹುಣಸೆಹಣ್ಣು ತಂದಿದ್ದೇನಾಗುತ್ತೆ, ಏನು ಉಪಯೋಗ ಬರೋದಿಲ್ಲ. ಹಾಗಾಗಿ ಈ ಸಂಗ್ರಹಣೆ ಅಂತಕ್ಕಂಥ ಒಂದು ಹಂತ ಏನಿದೆ ಕೃಷಿ ಪದ್ಧತಿಯಲ್ಲಿ ಅದು ಬಹಳ ಇಂಪಾರ್ಟೆಂಟ್. ಇದನ್ನು ನಾವು ಬಹಳ ವಿವರವಾಗಿ ತಿಳ್ಕೊಂಡು ನಮ್ಮ ಬೆಳೆಗಳ ಸಂಗ್ರಹಣೆ ಒಂದು ಪ್ರಮುಖವಾದಂತಹ ಕಾರ್ಯವಾಗಿದೆ. ಹೌದು, ರೈತ ಬೆಳೆದಂತಹ ಧಾನ್ಯಗಳನ್ನ ಸಂಗ್ರಹಣೆ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಸಂಗ್ರಹಣೆ ಮಾಡದೇ ಇದ್ರೆ ಏನಾಗುತ್ತೆ, ಸರಿಯಾಗಿ ಹಾಳಾಗುತ್ತೆ, ವೇಸ್ಟೇಜ್ ಆಗುತ್ತೆ. ಅವನಿಗೆ ಬೆಳೆದಂತಹ ಧಾನ್ಯಗಳು ಕೈಗೆ ಸಿಗೋದಿಲ್ಲ, ವರ್ಷ ಪೂರ್ತಿ ಅವನು ಇಟ್ಕೊಂಡ್ಬಿಟ್ಟು ತಿನ್ನಲಿಕ್ಕೆ ಆಗೋದಿಲ್ಲ, ಕೆಲವೇ ತಿಂಗಳವರೆಗೆ ಇಟ್ಕೊಂಡ್ಬಿಟ್ಟು ಅವನು ಉಪಯೋಗಿಸಿ ಆಮೇಲೆ ಆಹಾರ ಧಾನ್ಯಗಳಿಗೆ ಪರದಾಡತಕ್ಕಂಥ ಒಂದು ಪ್ರಸಂಗ ಬರುತ್ತೆ. ಹಾಗಾಗಿ ಕೃಷಿ ಪದ್ಧತಿಗಳಲ್ಲಿ ಕೊನೆಯ ಹಂತವಾದಂತಹ ಸಂಗ್ರಹಣೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಟೋರೇಜ್, ಸಂಗ್ರಹಣೆ. ಸೊ ಹೇಗೆಲ್ಲ ಸಂಗ್ರಹಣೆ ಮಾಡ್ತಾನೆ ಅವನು, ಯಾವೆಲ್ಲ ಅಂಶಗಳು ಆಹಾರ ಧಾನ್ಯಗಳನ್ನ, ಯಾವೆಲ್ಲ ಪ್ರಾಣಿಗಳ ಆಹಾರ ಧಾನ್ಯಗಳನ್ನ ಹಾಳು ಮಾಡ್ತವೆ ರೈತನಿಗೆ ಅನ್ನೋದನ್ನ ನೋಡೋಣ. ಬೆಳೆಯ ಧಾನ್ಯಗಳನ್ನು ದೀರ್ಘಕಾಲದವರೆಗೆ ರೈತ ಸಂಗ್ರಹಿಸಿಡಬೇಕು ಮಕ್ಕಳೇ ಅಲ್ವಾ. ಯಾಕೆ ನಾವು ಊಟ ಒಂದಿನ ಮಾಡಲ್ಲ, 2 ದಿನ ಮಾಡಲ್ಲ, 3 ದಿನ ಮಾಡಲ್ಲ, 1 ತಿಂಗಳು ಮಾಡಲ್ಲ, 365 ದಿನ ವರ್ಷದ ಇಂಟು ಎಷ್ಟು ವರ್ಷ ಬದುಕುತ್ತಾನೋ ಅಲ್ಲಿವರೆಗೂ ನಾವು ಏನು ಮಾಡಬೇಕು, ಊಟದಿಂದ ಸಾಯುವವರೆಗೂ ಅವನು ಆಹಾರವನ್ನ ಸೇವಿಸಬೇಕು. ಪ್ರತಿ ವರ್ಷ ನಾವು ಆಹಾರ ಧಾನ್ಯಗಳನ್ನು ಬೆಳಿತೀವಿ ರೈತರು. ಸೊ ಈ ಫಾರ್ಮರ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಇಂಡಿಯಾ, ನಾಟ್ ಓನ್ಲಿ ಇನ್ ಇಂಡಿಯಾ, ಥ್ರೂಔಟ್ ದಿ ವರ್ಲ್ಡ್. ರೈತ ಬಹಳ ಮುಖ್ಯ. ಯಾಕೆ ಅವನು ಅನ್ನನ ಆಹಾರ ಧಾನ್ಯಗಳನ್ನ ಅವನಿಗೋಸ್ಕರ ಬೆಳೆದು ಅವನಿಗೋಸ್ಕರನೇ ಬೆಳೆಯಲ್ಲ. ಅವನಿಗೆ ರಾಗಿ ವರ್ಷಕ್ಕೆ 1 ಚೀಲ ಬೇಕು ಅಂದ್ರೆ 1 ಚೀಲ ಮಾತ್ರ ಬೆಳೆಯಲ್ಲ, ಕುಟುಂಬಕ್ಕೆ 2 ಚೀಲ ಬೇಕು ಅಂದ್ರೆ ರಾಗಿ 2 ಚೀಲ ಬೆಳೆಯಲ್ಲ. ಭತ್ತ ಅವನ ಕುಟುಂಬಕ್ಕೆ, ರೈತರ ಕುಟುಂಬಕ್ಕೆ 4 ಚೀಲ ಬೇಕು 4 ಚೀಲ ಬೆಳೆಯಲ್ಲ. ಅವನು 50 ಚೀಲ ಬೆಳಿತಾನೆ, ರಾಗಿ 25 ಚೀಲ ಬೆಳಿತಾನೆ. ಅವನ್ನೆಲ್ಲ ಏನ್ ಮಾಡ್ತಾನೆ, ಬೆಳೆದು ಅವನು ಇಟ್ಕೊಂಡು ಅರರಿಗೂ ಕೂಡ ಅವನು ಕೊಡ್ತಾನೆ. ಹಂಗೆ ಕೊಡಲ್ಲ, ಅವನು ದುಡ್ಡಿ ಕೊಡ್ತಾನೆ. ಪಾಪ ಅವನ ದುರಾದೃಷ್ಟ, ಅವನ ಬೆಳೆಗಳಿಗೆ ನಿರ್ದಿಷ್ಟವಾದ ಅಮೌಂಟ್ ಅನ್ನು ಫಿಕ್ಸ್ ಮಾಡಕ್ಕೆ ಇವತ್ತು ಕೂಡ ಆಗ್ತಿಲ್ಲ. ಇವತ್ತು ಡಿಬೇಟಬಲ್ ಪ್ರಶ್ನೆ ಇದೆ ಅಲ್ವಾ. ಕೃಷಿ ಉತ್ಪನ್ನಗಳಿಗೆ, ಕೃಷಿ ವಸ್ತುಗಳಿಗೆ, ಕೃಷಿಯಲ್ಲಿ ನಾವು ಉತ್ಪಾದನೆ ಮಾಡಿದಂತಹ ವಸ್ತುಗಳಿಗೆ ಬೆಲೆಗಳನ್ನು ನಾವು ನಿಗದಿ ಮಾಡಕ್ ಆಗ್ತಿಲ್ಲ ಅಂತಕ್ಕಂಥದ್ದು ಬಹಳ ಖೇದವಾದಂತಹ ಒಂದು ವಿಷಯ. ಅರ್ಥಾಯ್ತಲ್ಲ. ಒಬ್ಬ ಬೆಂಕಿ ಪಣ್ಣ ತಯಾರು ಮಾಡಿದ್ರೆ ಅವನು 50 ಪೈಸೆ, 1 ರೂಪಾಯಿ ಫಿಕ್ಸ್ ಮಾಡ್ತಾನೆ. 1 ರೂಪಾಯಿ ಬೆಂಕಿ ಪಣ್ಣಕ್ಕೆ ಅವನು ಯಾವ ಅಂಗಡಿಯವನು ಯಾವತ್ತಿ 70 ಪೈಸೆ ಕೊಡಲ್ಲ ಅಲ್ವಾ. ಅದೇ ನೀವು ಟೊಮೆಟೊ ಬೆಳೀರಿ, ಈರುಳ್ಳಿ ಬೆಳೀರಿ, ಸಂತೆ ಮಾರ್ತಾ ಇರಿ, ಬೆಳೆಗೆ 20 ರೂಪಾಯಿ ರೇಟ್ ಫಿಕ್ಸ್ ಮಾಡಿದ್ದು ಸಂತೆ ಅಷ್ಟೊತ್ತಿಗೆ ಅದು 5 ರೂಪಾಯಿ ಬಂದಿರುತ್ತೆ, 10 ರೂಪಾಯಿ ಬಂದಿರುತ್ತೆ. ದೇರ್ ಇಸ್ ನೋ ಫಿಕ್ಸ್ಡ್ ಪ್ರೈಸ್ ಫಾರ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್. ಇದು ಡಿಬೇಟಬಲ್ ಇಶ್ಯೂ ಇನ್ ಇಂಡಿಯಾ. ಇದಕ್ಕೆ ನಾವು ಹೆಚ್ಚು ಗಮನವನ್ನು ಕೊಡಬೇಕು. ಏನೇ ಇರಲಿ, ಸೊ ಇಲ್ಲಿ ಆಹಾರ ಧಾನ್ಯಗಳನ್ನ ರೈತ ಬಹಳಷ್ಟು ದಿನಗಳವರೆಗೆ ಸಂಗ್ರಹ ಮಾಡಿರಬೇಕು. ವರ್ಷದಿಂದ ವರ್ಷಕ್ಕೆ ಅವನು ಹೇಳ್ಬೇಕು ಅಂದ್ರೆ ವರ್ಷದಿಂದ ವರ್ಷಕ್ಕೆ ಅವನು ಆಹಾರ ಧಾನ್ಯಗಳನ್ನ ಸಂಗ್ರಹ ಮಾಡಿರ್ಬೇಕು. ಈ ವರ್ಷ ಏನೋ ಮಳೆ ಬೆಳೆ ಚೆನ್ನಾಗಾಯ್ತಪ್ಪ, ಅವನು ಚೆನ್ನಾಗಿ ಆಹಾರ ಧಾನ್ಯಗಳನ್ನ ಬೆಳೆದ, ಸಂಗ್ರಹಿಸಿದ್ದ. ಮುಂದೆ ವರ್ಷಕ್ಕೆ ಮಳೆ ಬೆಳೆ ಆಗಲಿಲ್ಲ ಅಂದ್ರೆ ಅವನು ಸಂಗ್ರಹಿಸಿ ಇಟ್ಟಂತಹ ಧಾನ್ಯಗಳನ್ನೇ ಅವನು ಮುಂದಿನ ವರ್ಷಕ್ಕೆ ಚೆನ್ನಾಗಿ ಬೆಳೆ ಬರಲಿಲ್ಲ ಅಂತಂದ್ರೆ ಆ ವರ್ಷಕ್ಕೂ ಕೂಡ ಅವನು ಉಪಯೋಗಿಸಬೇಕು. ಇಲ್ಲ ಅಂತಂದ್ರೆ ಅವನು ಬೀದಿ ಬರ್ತಾನೆ. ಪಾಪ ಇವ್ರು ರೈಟ್ ಫಿಕ್ಸ್ ಮಾಡೋಕ್ಕಾಗಿರಲಿಲ್ಲ, ಆಮೇಲೆ ಇವ್ರು ಕೊಂಡ್ಕೊಳ್ಳುವಾಗ ಫಿಕ್ಸ್ಡ್ ರೇಟಲ್ಲಿ ಕೊಂಡ್ಕೋಬೇಕಾಗುತ್ತೆ. ಅವಾಗ ಅಕ್ಕಿ 40-50 ರೂಪಾಯಿ ಅಂತ ಕೊಂಡ್ಕೊಳ್ಳೋದು. ಪಾಪ ಇವ್ರು ಬೆಳೆದಾಗ ಇವ್ರು ಬರ್ತದೆ 700 ರೂಪಾಯಿ 800 ರೂಪಾಯಿ ಕ್ವಿಂಟಲ್ ಇರೋದು. ಸೊ ಆ ವಾತಾವರಣ ಆಗ್ಬೋದು. ಹಾಗಾಗಿ ರೈತ ತನ್ನ ಬೆಳೆಗಳನ್ನ ಚೆನ್ನಾಗಿ ಸಂಗ್ರಹಿಸಿಡಬೇಕು. ವರ್ಷದಿಂದ ವರ್ಷ ಇಟ್ಟಂತ ಹಾಗೆ ಸಂಗ್ರಹಿಸಿಡಬೇಕು. ಸೊ ಸರಿಯಾಗಿ ಸಂಗ್ರಹಿಸಿ ಇಟ್ಕೊಳ್ಳೋಕೆ ತಾನೇ ಕೊಯ್ಲು ಮಾಡುವಂತಹ ಬೆಳೆಗಳಲ್ಲಿ ಸ್ವಲ್ಪ ತೇವಾಂಶ ಇರುತ್ತೆ, ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ತೇವಾಂಶ ಹೋಗುವ ಮಾಡಿ ಸಂಗ್ರಹಿಸಬೇಕು. ಸೊ ತೇವಾಂಶಗಳು, ಕೀಟಗಳು
ಇಲಿಗಳು ಸೂಕ್ಷ್ಮ ಜೀವಿಗಳಿಂದ ಬೆಳೆದಂತಹ ಧಾನ್ಯಗಳನ್ನು ರಕ್ಷಿಸ್ತವೆ. ತೇವಾಂಶ ಚೆನ್ನಾಗಿರಬೇಕು. ಇಲಿಗಳು, ಹೆಗ್ಗಣಗಳು, ಆಮೇಲೆ ಈ ಶಿಲೀಂಧ್ರಗಳು, ಸೂಕ್ಷ್ಮ ಜೀವಿಗಳು, ಸಣ್ಣ ಸಣ್ಣ ಹುಳುಗಳಾಗುತ್ತೆ ಧಾನ್ಯಗಳಲ್ಲಿ. ಆಗುವ ಹುಳುಗಳನ್ನು ರೈತರು ಮಕ್ಕಳು ನಾವೆಲ್ಲ ಗಮನಿಸ್ತೀವಿ. ಸೊ ಅವೆಲ್ಲ ಆಗದೇ ಇರೋ ರೀತಿ ಧಾನ್ಯಗಳಲ್ಲಿ ಹುಳುಗಳು ಆಗದೇ ಇರೋ ರೀತಿ ನಾವು ಸಂಗ್ರಹಿಸಿ. ತಾಜಾ ಬೆಳೆಯು ಹೆಚ್ಚು ತೇವಾಂಶಗಳನ್ನು ಹೊಂದಿರುತ್ತದೆ. ತಾಜಾವಾಗಿ ಬೆಳೆದಂತಹ ಈ ವರ್ಷ ಇದೇ ತಾನೇ ಬೆಳೆದಂತಹ ಧಾನ್ಯಗಳಲ್ಲಿ ಹೆಚ್ಚು ತೇವಾಂಶ ಇರುತ್ತಲ್ಲ ಮಕ್ಕಳೇ. ಸೊ ಕೆಲವು ದಿನಗಳವರೆಗೆ ನಾವು ಸೂರ್ಯನ ಬೆಳಕಿನಲ್ಲಿ ಅವನ್ನ ಒಣಗಿಸಿ ಸಂಗ್ರಹಣೆ ಮಾಡಬೇಕು. ಆಗಷ್ಟೇ ಕೊಯ್ಲು ಮಾಡಿದ ಧಾನ್ಯಗಳನ್ನು ಒಣಗಿಸದೆ ಸಂಗ್ರಹಿಸಿದರೆ ಅವುಗಳಲ್ಲಿ ಶಿಲೀಂಧ್ರ, ಕೀಟಗಳು ಬಹಳ ಬೇಗ ಉತ್ಪತ್ತಿ ಆಗುತ್ತೆ ಅನ್ನೋದನ್ನ ನಾವು ನೋಡಿದ್ವಿ. ಆಮೇಲೆ ತೇವಾಂಶ ಇದ್ರೆ ಆ ಧಾನ್ಯಗಳು ಮೊಳಕೆ ಬರುತ್ತೆ. ಸೊ ಅದೆಲ್ಲ ಆಗಬಾರ್ದು ಅಂತ ನಾವು ಏನು ಮಾಡಬೇಕು, ಬಹಳಷ್ಟು ಕೆಲವು ದಿನಗಳವರೆಗೆ ನಾವು ಏನು ಮಾಡಬೇಕು, ಬಿಸಿಲಿನಲ್ಲಿ ಒಣಗಿಸಿ ಅವುಗಳಲ್ಲಿರುವ ತೇವಾಂಶವನ್ನು ತೆಗೆದು ನಾವು ಸಂಗ್ರಹಿಸಿ ಇಡಬೇಕು. ಸೊ ಸಂಗ್ರಹಿಸಿದ ಕಾಳುಗಳಲ್ಲಿ ತೇವಾಂಶ ಕಡಿಮೆ ಇದೆ, ಬಹಳಷ್ಟು ದಿನಗಳವರೆಗೆ ನಾವು ಕೇಳದಂತೆ ಇಡಬಹುದು ಅಂತ ನಿಮಗೆಲ್ಲ ಗೊತ್ತು. ಆಮೇಲೆ ನಾವು ಆಹಾರ ಧಾನ್ಯಗಳನ್ನು ಸಂಗ್ರಹಿಸಿಡಲು ಗೋಣಿ ಚೀಲಗಳನ್ನು ಬಳಸ್ತೀವಿ ಮನೆಗಳಲ್ಲಿ, ಅಥವಾ ಲೋಹದ ಡಬ್ಬಿಗಳು, ದೊಡ್ಡ ದೊಡ್ಡ ಬಾಕ್ಸ್ಗಳನ್ನು ಬಳಸ್ತೀವಿ. ಆಮೇಲೆ ಒಡೆಯುವು ಅಂತ ಹೇಳ್ತೀವಿ, ಹಗೆಯುವು ಅಂತ ಹೇಳ್ತೀವಿ. ಹಗೆಯುವು ನೆಲಗಳಲ್ಲಿ ನಾವು ದುಂಡಾಕಾರವಾಗಿ ಮಾಡಿ ಹಗೆಯುವು ಅಂತೇಳಿ ಕೆಲವನ್ನ ನಾವು ಗಮನಿಸಿದ್ವಿ. ಇಲ್ಲೆಲ್ಲ ಕೂಡ ನಾವು ಆಹಾರ ಧಾನ್ಯಗಳನ್ನು ಸಂಗ್ರಹಿಸಿ ಇರೋದನ್ನ ನಾವು ನೋಡಿದ್ವಿ. ಆಯ್ತಾ? ಸೊ ಇದು ಮನೆಗಳಲ್ಲಿ ನಾವು ಅಲ್ಪ ಪ್ರಮಾಣದಲ್ಲಿ ಆಹಾರ ಧಾನ್ಯಗಳನ್ನು ಸಂಗ್ರಹಿಸಿ ಇರೋದನ್ನ ನಾವು ನೋಡಿದ್ವಿ. ಆದರೆ ಈ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಆಹಾರ ಧಾನ್ಯಗಳನ್ನು ಹೇಗೆ ಸಂಗ್ರಹಿಸಿರುವುದು? ಸೊ ಇವುಗಳಿಗೆ ನಾವು ಗೋದಾಮುಗಳು ಅಂತ ಹೇಳ್ತೀವಿ. ದೊಡ್ಡ ದೊಡ್ಡ ಆಹಾರ ಸಾಮಗ್ರಿಗಳ ಸಂಗ್ರಹಾಗಾರಗಳು ಅಥವಾ ಗೋದಾಮುಗಳು ಅಂತ ಹೇಳ್ತೀವಿ. ಈ ಗೋದಾಮುಗಳಲ್ಲಿ ನಾವು ಇವತ್ತು ಸಾಕಷ್ಟು ಕಡೆ ನಾವು ದೊಡ್ಡ ದೊಡ್ಡ ಸರ್ಕಾರದ ವತಿಯಿಂದ ಗೋದಾಮುಗಳನ್ನು ಮಾಡಿದ್ವಿ. ಸೊ ರೈತರು ಮಾರಿದಂತಹ ಆಹಾರ ಧಾನ್ಯಗಳನ್ನ ಗೋದಾಮುಗಳಲ್ಲಿ, ವೇರ್ ಹೌಸಸ್ ಅಂತ ಹೇಳ್ತೀವಿ. ಇವತ್ತು ಅನೇಕ ಸುಸಜ್ಜಿತವಾದಂತಹ ಗೋದಾಮುಗಳನ್ನು ಸರ್ಕಾರದ ವತಿಯಿಂದ ನಿರ್ಮಾಣ ಮಾಡಿದ್ದಾರೆ ಅಂತಕ್ಕಂಥದ್ದು ನಾವು ಗಮನಿಸ್ತೀವಿ. ಈ ಗೋದಾಮುಗಳಲ್ಲಿ ಬಹಳ ಸುರಕ್ಷಿತವಾಗಿ ಉತ್ತಮವಾದ ರೀತಿ ಗಾಳಿ ಆಡಬೇಕು, ಆಮೇಲೆ ತೇವಾಂಶ ಬರಬಾರ್ದು, ಮಳೆ ನೀರು ಒಳನುಗ್ಗಬಾರ್ದು. ಬಹಳ ವ್ಯವಸ್ಥಿತವಾಗಿ ಗೋದಾಮುಗಳಲ್ಲಿ ನಾವು ಆಹಾರ ಧಾನ್ಯಗಳನ್ನು ಮಕ್ಕಳೇ ಬಹಳಷ್ಟು ದಿನ ಕೆಡದಾಗೆ ಇಡ್ತಾರೆ ಅಂತಕ್ಕಂಥದ್ದು. ಅಲ್ಲಿ ಹುಳಗಳು ಆಗದೇ ಇರೋ ರೀತಿ, ಇಲಿ, ಹೆಗ್ಗಣಗಳು, ಅಳಿಲುಗಳು, ಸಣ್ಣ ಸಣ್ಣ ಕೀಟಗಳು ಇವ್ಯಾವ ಆಗದೇ ಇರೋ ರೀತಿ ಮುನ್ನೆಚ್ಚರಿಕೆ ವಹಿಸಿ ನಾವು ಈ ಗೋದಾಮುಗಳಲ್ಲಿ ಆಹಾರ ಧಾನ್ಯಗಳನ್ನು ಬಹಳಷ್ಟು ದಿನಗಳವರೆಗೆ ಸಂಗ್ರಹ ಮಾಡಬಹುದು ಅನ್ನೋದನ್ನು ನಾವು ಈ ಒಂದು ಹಂತದಲ್ಲಿ ತಿಳ್ಕೊಂತೀವಿ. ಆಯ್ತಾ? ಆಮೇಲೆ ನಿಮ್ಮ ಬುಕ್ಕಲ್ಲಿ ಈ ಗೋದಾಮುಗಳ ಚಿತ್ರವನ್ನು ಕೊಟ್ಟಿದ್ದಾರೆ, ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ರೀತಿ ಗೋದಾಮುಗಳನ್ನು ನಿರ್ಮಾಣ ಮಾಡಿರ್ತಾರೆ. ಸೊ ಅವುಗಳಲ್ಲಿ ಬಹಳಷ್ಟು ದಿನಗಳವರೆಗೆ, ತಿಂಗಳ, ವರ್ಷಗಳವರೆಗೆ ಆಹಾರ ಧಾನ್ಯಗಳನ್ನು ಕೆಳಗಾಗಿ ಇಡಬಹುದು. ಮನೆಗಳಲ್ಲಿ ಆಹಾರ ಧಾನ್ಯಗಳನ್ನು ಸಂರಕ್ಷಿಸಲು ಒಣಗಿದ ಬೇವಿನ ಎಲೆಗಳನ್ನು ಬಳಸ್ತಾರೆ. ಸೊ ಬೇವಿನ ಎಲೆಗಳು, ಒಣಗಿದ ಬೇವಿನ ಎಲೆಗಳು ಬಹಳ ಕಹಿಯಾಗಿದೆ. ಸೊ ಆಹಾರ ಧಾನ್ಯಗಳ ಒಳಗೆ ಈ ಒಣಗಿದ ಬೇವಿನ ಎಲೆಗಳನ್ನು ಹಾಕೋದ್ರಿಂದ ಯಾವ ಸಣ್ಣ ಸಣ್ಣ ಹುಳುಗಳು ಕೂಡ ಅದರಲ್ಲಿ ಆಗುವುದಿಲ್ಲ. ದೊಡ್ಡ ಗೋದಾಮುಗಳಲ್ಲಿ ಕಾಳುಗಳನ್ನು ಅಧಿಕ ಪ್ರಮಾಣದಲ್ಲಿ ಸಂಗ್ರಹಿಸುವಾಗ ಈ ಕೀಟಗಳು, ಈ ಹೆಗ್ಗಣಗಳು, ಇಲಿಗಳು ಇವುಗಳಿಂದ ರಕ್ಷಿಸಲು ನಾವು ರಾಸಾಯನಿಕಗಳನ್ನು, ಸೂಕ್ಷ್ಮ ಜೀವಿಗಳಿಂದ ರಕ್ಷಿಸಲು ರಾಸಾಯನಿಕಗಳನ್ನು ಕೆಲವು ಬಳಸ್ತೀವಿ ಅನ್ನೋದನ್ನು ಸಹ ನಾವು ಗಮನಿಸ್ತೀವಿ. ಸೊ ಇದಿಷ್ಟು ಮಕ್ಕಳೇ ಈ ಕೃಷಿ ಪದ್ಧತಿಯ 7ನೇ ಹಂತವಾದಂತಹ ಸಂಗ್ರಹಣೆಯಲ್ಲಿ ಬರುತ್ತೆ. ಸೊ ಇವಿಷ್ಟು ಕೃಷಿ ಪದ್ಧತಿಯ 7 ಹಂತಗಳು. ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದಲ್ಲಿ ಬರುವ ಕೃಷಿ ಪದ್ಧತಿಯ 7 ಹಂತಗಳನ್ನು ನಾವು ಮಕ್ಕಳೇ ತಿಳ್ಕೊಂಡಿವಿ. ಅರ್ಥಾಯ್ತಾ? ಇದಾದ್ಮೇಲೆ ನೆಕ್ಸ್ಟ್ ಹಂತ ಬರೋಣ, ಪ್ರಾಣಿಗಳಿಂದ ಆಹಾರ. ಪ್ರಾಣಿಗಳಿಂದ
ಆಯ್ತಾ? ಸಾಕು ಪ್ರಾಣಿಗಳು ಯಾವ್ಯಾವ ಸಹ ಪರಿಚಯ ಮಾಡ್ಕೊಳ್ಳೋಣ. ಹಸುಗಳು ಇವೆಲ್ಲ ರೈತಾಪಿ ಇಲಾಖೆಯಿಂದ ಬಂದವರು ನಮಗೆ ಗೊತ್ತಿದೆ. ಹಸುಗಳು, ಎಮ್ಮೆಗಳು, ಆಮೇಲೆ ಎತ್ತುಗಳು ರೈತರು ಬಳಸ್ತೀವಿ, ಕೋಳಿಗಳು, ಕುರಿಗಳು, ಮೇಕೆಗಳು, ಕತ್ತೆಗಳು, ಕುದುರೆಗಳು, ಸೊ ಒಂಟೆ, ಆನೆಗಳು ಇವೆಲ್ಲ ಸಾಕು ಪ್ರಾಣಿಗಳೇ. ಒಂಟೆ, ಆನೆಗಳ ಕಾಡಿನಲ್ಲಿ ಕೂಡ ಸಾಕು ಪ್ರಾಣಿಗಳು ಲಿಸ್ಟಿಗೆ ಬರುತ್ತೆ. ಅದನ್ನ ಎಲ್ಲರೂ ಸಾಕಲ್ಲ, ಆದರೆ ಎಲ್ಲರೂ ತಮ್ಮ ದೈನಂದಿನ ಜೀವನದಲ್ಲಿ ನಾವು ರೈತಾಪಿ ಹಿನ್ನೆಲೆಯಿಂದ ಬಂದಂಥ ಸಾಕುಗಳು ಹಸು, ಎಮ್ಮೆ, ಕುರಿ, ಮೇಕೆಗಳು, ಕೋಳಿಗಳು, ಆಮೇಲೆ ಕತ್ತೆ, ಕುದುರೆಗಳು ಇವೆಲ್ಲ ಸಾಕು ಪ್ರಾಣಿಗಳೇ. ಇವನ್ನೆಲ್ಲವನ್ನು ನಾವು ಯಾವ್ಯಾವ ಉದ್ದೇಶಕ್ಕೆ ಬಳಸ್ತೀವಿ ಅಂತ ನಿಮ್ಗೆ ಗೊತ್ತು. ಹಸು, ಎಮ್ಮೆಗಳನ್ನು ನಾವು ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಗೆ, ಕುರಿ, ಮೇಕೆ ಹಾಲಿಗೆ ಪ್ಲಸ್ ಮಾಂಸಕ್ಕೋಸ್ಕರ ಕುರಿ ಮೇಕೆಗಳು, ಮತ್ತು ತುಪ್ಪಳಕ್ಕೋಸ್ಕರ. ಹಸುಗಳನ್ನು ಸಹ ಕೆಲವು ದೇಶಗಳಲ್ಲಿ ಬೀಫ್ ಅಂತೇಳಿ ಮಾಡ್ತಾರೆ, ಹಸುವಿನ ಮಾಂಸ, ಗೋಮಾಂಸ. ಕೆಲವು ರಾಷ್ಟ್ರಗಳಲ್ಲಿ ನಿಷೇಧಿಸಿದ್ದಾರೆ, ಕೆಲವು ರಾಷ್ಟ್ರಗಳಲ್ಲಿ ಅವನ್ನ ಮಾಡ್ತಾರೆ. ಆಮೇಲೆ ಹಂದಿ ಸಾಕಾಣಿಕೆಯನ್ನು ಮಾಡ್ತಾರೆ, ಹಂದಿಗಳನ್ನು ಸಾಕ್ತಾರೆ. ಕೆಲವು ದೇಶದಲ್ಲಿ ವಿಶೇಷವಾಗಿ ಮಾಂಸಕ್ಕೋಸ್ಕರ ಹಂದಿಗಳನ್ನು ಸಾಕ್ತಾರೆ, ದನಗಳನ್ನು ಸಾಕ್ತಾರೆ, ಎಮ್ಮೆಗಳನ್ನು ಸಾಕ್ತಾರೆ, ಕುರಿ, ಕೋಳಿಗಳು, ಮೇಕೆಗಳು ಇವುಗಳನ್ನೆಲ್ಲ ಮಾಂಸಕ್ಕೋಸ್ಕರ, ಹಾಲಿಗೋಸ್ಕರ, ಆಮೇಲೆ ಗೊಬ್ಬರಕ್ಕೋಸ್ಕರ ರೈತರು ಎತ್ತುಗಳು, ಎಮ್ಮೆಗಳು, ಹಸುಗಳು, ಗೋವುಗಳನ್ನೆಲ್ಲ ಹಾಲು, ಸಗಣಿಗೆ, ಗೋಮೂತ್ರ ಇವತ್ತು ಅನೇಕ ಔಷಧಿಗಳನ್ನು ಬಳಸ್ತೀವಿ. ಅದು ಬಹಳ ಮುಖ್ಯ ಇವತ್ತು. ಹಾಗಾಗಿ ಅಲ್ವಾ? ಸೊ ದೇಶೀಯ ತಳಿಯ ಗಿಡ್ಡನೆ ಕಪ್ಪು ಹಸುವಿನಿಂದ ಬರ್ತಕ್ಕಂಥ ಹಾಲು ಮತ್ತು ಗೋಮೂತ್ರ ಏನಿದೆ ಅದು ಬಹಳ ಶ್ರೇಷ್ಠ. ಸೊ ಹೀಗಾಗಿ ನಾವು ಈ ಎಲ್ಲ ಪ್ರಾಣಿಗಳನ್ನು ನಾವು ರೈತರು ವಿವಿಧ ಉದ್ದೇಶಕ್ಕೋಸ್ಕರ ಬಳಸ್ತೀವಿ. ಗೊತ್ತಾಯ್ತಾ? ಸೊ ಮಾಂಸಕ್ಕಾಗಿ ಬಳಸ್ತೀವಿ, ಹಾಲಿಗೋಸ್ಕರ. ಸೊ ಈ ಎಲ್ಲ ಪ್ರಾಣಿಗಳನ್ನು ನಾವು ಬೃಹತ್ ಪ್ರಮಾಣದಲ್ಲಿ ಏನು ಸಾಕ್ತೀವಲ್ಲ ಆ ಒಂದು ವ್ಯವಸ್ಥೆಗೆ ನಾವು ಪಶುಸಂಗೋಪನೆಯಲ್ಲಿ ಮಾನವನಿಗೆ ಸಹಾಯವಾಗಿರುವ ಅನೇಕ ಪ್ರಾಣಿಗಳನ್ನು ಅವನೇನು ಲಾಲನೆ ಮಾಡಿ ಪೋಷಣೆ ಮಾಡ್ತಾನಲ್ಲ ಅವನ ಒಂದು ಏನು ಉದ್ದೇಶಕ್ಕೋಸ್ಕರ, ಹಾಲಿಗಿರ್ಬೋದು, ಮಾಂಸಕ್ಕಿರ್ಬೋದು, ಮೊಟ್ಟೆಗಿರ್ಬೋದು, ತುಪ್ಪಟಕ್ಕಿರ್ಬೋದು, ಗೊಬ್ಬರಕ್ಕಿರ್ಬೋದು, ಈ ಎಲ್ಲ ಒಂದು ವ್ಯವಸ್ಥೆಗೆ ನಾವು ಪಶುಸಂಗೋಪನೆ ಅಂತ ಹೇಳ್ತೀವಿ. ಸೊ ನಾವನ್ನೆಲ್ಲ ಹಿಂದಿನಿಂದನೂ ನಾವು ತಿಳ್ಕೊಂಡು ಬಂದಿದ್ದೀವಿ. ಆಮೇಲೆ ಇನ್ನೊಂದು ಹಂದಿಗಳು, ಮೊಲ ಸಾಕಾಣಿಕೆ, ಮೊಲ ಮಾಂಸಕ್ಕೋಸ್ಕರ ಸಾಕ್ತಾರೆ, ಹಂದಿ ಮಾಂಸಕ್ಕೋಸ್ಕರ ಸಾಕ್ತಾರೆ. ಸೊ ಹೀಗೆ ನಾವು ಅನೇಕ ಪ್ರಾಣಿಗಳನ್ನು ನಾವು ಇವತ್ತು ಸಾಕ್ತಾ ಇದ್ದೀವಿ. ಸೊ ಪಕ್ಷಿಗಳಲ್ಲೂ ನಾವು ಅನೇಕ ಪಕ್ಷಿಗಳನ್ನು ಮನಸ್ಸಿನ ಉಲ್ಲಾಸಕ್ಕೋಸ್ಕರ ಸಾಕ್ತಾ ಇದ್ದೀವಿ. ಸೊ ಇದೆಲ್ಲ ಕೂಡ ಪಶುಸಂಗೋಪನೆಯಲ್ಲಿ ಬರುತ್ತೆ. ಸೊ ಇಲ್ಲಿ ಹಾಲಿನ ಉತ್ಪನ್ನಗಳಿಗೆ ಸಾಕಷ್ಟು ಮಹತ್ವವಿದೆ. ಸೊ ಇವತ್ತು ಭಾರತ ವಿಶ್ವದಲ್ಲಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವ ರಾಷ್ಟ್ರಗಳ ಒಂದು ಸಾಲಿನಲ್ಲಿ ಇವತ್ತು ಭಾರತ ಇದೆ. ಸೊ ಹಾಗಾಗಿ ಪಶುಸಂಗೋಪನೆಗೆ ನಮ್ಮ ದೇಶದಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಸೊ ಹೊಸ ತಳಿಯ ಹಸುಗಳನ್ನು ನಾವು ಇವತ್ತು ಸಾಕ್ತಾ ಇದ್ದೀವಿ. ಜೆರ್ಸಿ ಇರ್ಬೋದು, ಕರಣ್ ಫ್ರೈ ಇರ್ಬೋದು, ಮುರ್ರಾ ತಳಿ ಇರ್ಬೋದು, ಅಮೃತ್ ಮಹಲ್, ಹಳ್ಳಿಕಾರ ತಳಿ, ಹೀಗೆ ಅನೇಕ ತಳಿಗಳ ಹಸುಗಳು, ಎಮ್ಮೆಗಳನ್ನು ನಾವು ಸಾಕಿ ಏನು ಮಾಡ್ತಾ ಇದ್ದೀವಿ ಅಂದರೆ ಹಾಲು ಉತ್ಪಾದನೆಯಲ್ಲಿ ನಾವು ಹೆಚ್ಚಿನ ಒಂದು ಗರಿಷ್ಠ ಹಂತವನ್ನು ತಲುಪಿದ್ದೀವಿ. ಅಂದರೆ ಸೆಲ್ಫ್ ಸಫಿಷಿಯೆಂಟ್, ಅಂದರೆ ನಮಗೆ ಸಾಕಾಗುವಷ್ಟು ಹಾಲನ್ನು, ಭಾರತದಲ್ಲಿ ಇವತ್ತು ನಮಗೆ ಸಾಕಾಗುವಷ್ಟು ಹಾಲನ್ನು ನಾವು ತಯಾರು ಮಾಡಿದ್ವಿ. ಆಮೇಲೆ ಹಾಲಿನ ಉತ್ಪನ್ನಗಳದ್ದು ನಾವು ಹಿಂದೆ ಬಿದ್ದಿಲ್ಲ. ಸಾಕಷ್ಟು ಹಾಲಿನ ಉತ್ಪನ್ನಗಳನ್ನು ನಾವು ಇವತ್ತು ತಯಾರು ಮಾಡ್ತಾ ಇದ್ವಿ. ಹಾಲಿನಿಂದ ಹಾಲಿನ ಪುಡಿಯನ್ನು ಮಾಡ್ತೀವಿ. ಆಮೇಲೆ ಹಾಲಿನಿಂದ ಬೇರೆ ಬೇರೆ ಕೋವಾ ಇರ್ಬೋದು, ಚೀಸ್ ಇರ್ಬೋದು, ಆಮೇಲೆ ಬೆಣ್ಣೆ ಮಾಡೋದು, ಮೊಸರು ಮಾಡೋದು, ತುಪ್ಪ. ಸೊ ಹೀಗೆ ಸಾಕಷ್ಟು ಹಾಲಿನ ಉತ್ಪನ್ನಗಳನ್ನು ಇವತ್ತು ನಾವು ಐಸ್ ಕ್ರೀಮ್ ಇರ್ಬೋದು ತಯಾರು ಮಾಡೋದಕ್ಕೆ ಹಿಂದೆ ಬಿದ್ದಿಲ್ಲ. ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಒಳ್ಳೊಳ್ಳೆ ಕೈಗಾರಿಕೆ, ಒಳ್ಳೊಳ್ಳೆ ಯಂತ್ರೋಪಕರಣಗಳನ್ನು ಬಳಸಿ ಇವತ್ತು ಈ ಪಶುಸಂಗೋಪನೆಯನ್ನು ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಪೌಲ್ಟ್ರಿನೂ ಅಷ್ಟೇ. ಪೌಲ್ಟ್ರಿಯಲ್ಲಿ ನಾವು ಕೋಳಿಗಳನ್ನು ಮೊಟ್ಟೆಗೆ ಮತ್ತು ಮಾಂಸಕ್ಕೋಸ್ಕರ ಎರಡು ಉದ್ದೇಶಗಳಿಗೆ ನಾವು ಕೋಳಿಗಳನ್ನು ಸಾಕ್ತೀವಿ. ಸೊ ಇಲ್ಲಿ ಭಾಳಷ್ಟು ವೆರೈಟಿ ಇದೆ. ಅದರಲ್ಲಿ ಬಾಯ್ಲರ್ ಅಂತಕ್ಕಂಥ ಒಂದು ಹೊಸ ತಳಿ, ಅದು ಪ್ರಯೋಗಶಾಲೆಯಲ್ಲಿ ಮಾನವ ಸೃಷ್ಟಿ ಮಾಡಿದ್ರು. ಕೇವಲ 35ರಿಂದ 40 ದಿನಗಳಲ್ಲೇ 2ರಿಂದ 2.5 kg ಬರ್ತಕ್ಕಂಥ ಒಂದು ಮಾಂಸದ ತಳಿ ಬಾಯ್ಲರ್ ಕೋಳಿ. ಸೊ ಇದು ನಮ್ಮ ದೇಸಿ ತಳಿ ಅಲ್ಲ, ಇದು ಏನು ಹೈಬ್ರಿಡ್ ಮಾಂಸಕ್ಕೋಸ್ಕರವೇ ಮಾಡಿದ್ವಿ. ಸೊ ಹೀಗೆ ನಾವು ಕೋಳಿಗಳನ್ನು ಪೌಲ್ಟ್ರಿ ಇಂಡಸ್ಟ್ರಿಯಲ್ಲಿ ಮಾಂಸಕ್ಕೋಸ್ಕರ ಮತ್ತು ಮೊಟ್ಟೆಗಳಿಗೋಸ್ಕರ ಕೋಳಿಗಳನ್ನು ಸಾಕ್ತೀವಿ. ಸೊ ಇದು ಆಹಾರ, ಪ್ರಾಣಿಗಳಿಂದ ಆಹಾರ
ಪಾಠ ಮುಗಿಯುತ್ತೆ. ಯಾವುದು ಅಂದರೆ 8ನೇ ತರಗತಿ ವಿಜ್ಞಾನ ಪಾಠ 1ನೇ ಪಾಠ ಬೆಳೆ ಉತ್ಪಾದನೆ ನಿರ್ವಹಣೆ. ಸೊ ಇಲ್ಲಿ ಮುಕ್ತಾಯ ಮಾಡೋಣ. ಧನ್ಯವಾದ.